ನೆರೆದಿರುವ ನೆರೆದಿರುವ ಎಲ್ಲ ಭಕ್ತರಿಗೆ ಕನ್ನಡ ಕಲ್ಪವೃಕ್ಷದ ಪರವಾಗಿ DDY ಕನ್ನಡ ಕಲ್ಪವೃಕ್ಷದ ಪರವಾಗಿ ತುಂಬ ತುಂಬ ಧನ್ಯವಾದಗಳು. ಬೆಳಗಿನ ಮುಂಚೆ ನಾವು ಇವತ್ತು ಕೊನೆಯ ಅಂದರೆ 30ನೇ ದಿನ ನಾವೆಲ್ಲ ಕಾಯ್ತಾ ಇರ್ತೇವೆ ಫಲಸ್ತುತಿ ನೋಡಲಿಕ್ಕೆ ಅಲ್ವಾ, ನಮಗೇನು ಫಲ ಸಿಗ್ತದೆ ಅಂಥೇಳಿ. ಸೊ ನೋಡುವ ಫಲ ಏನು ಫಲ ಸಿಗ್ತದೆ. 30 ದಿನದಿಂದ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ತೊಡಗಿದ್ದೇವೆ. ಬೆಳಿಗ್ಗೆ ಎದ್ದು ಸೊ ಬೇರೆ ಬೇರೆ ಸ್ಪೀಕರ್ ನಾವು ಕೇಳಿದ್ದೇವೆ. ಸೊ ಇವತ್ತಿನ ಈ ದಿನ ಶುಭ ದಿನದಂದು ಯಾವ ರೀತಿ ನಾವು ಈ ಫಲ ಸಿಗ್ತದೆ ನಮಗೆ ಈ 30 ದಿನ ಮಾಡಿದ್ದಕ್ಕೆ ಅಂತ ನಾವು ಆಂಡವರಿಂದ ಕೇಳ್ಕೊಳ್ಳೋಣ. ಓಂ ಜ್ಞಾನತಿಮಿರಂದಾಸಿ ಜ್ಞಾನಾಂಜನ ಶಲಾಕಾಯ ಚಕ್ಷುರುನ್ನತಮೇನ ತಸ್ಮೈ ಶ್ರೀ ಗುರು ಶ್ರೀ ಚೈತನ್ಯ ಮನೋವಿಷ್ಣು ಸ್ಥಾಪಿತಮೇನ ಸ್ವಯಂ ರೂಪಕದಾಮಯಂ ದದಾತಿ. ಜಯ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದದ ಶಿವಾಸಾದಿ ಹರಿ ಕೃಷ್ಣ ಹರಿ ಕೃಷ್ಣ 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 ಹರಿ ರಾಮ ರಾಮ. ಸೊ ಅಂದರೆ ನಾವು ಮುಂಚಿನಿಂದ ನೋಡಿ ಬಂದ ಹಾಗೆ ಸೊ ಈ 30 ಪಾಶುರಂ 30 ಚರಣಗಳನ್ನು ಹೇಗೆ ಪಾಠ ಮಾಡಿದ್ದಾರೆ ಡಿಫ್ರೆಂಟ್ ಬೇರೆ ಬೇರೆ ರೀತಿಯಲ್ಲಿ. ಸೊ ಅದು 3 ಪಾರ್ಟಾಗಿ ಹೇಳಿದ್ದಾರೆ. ಸೊ ಆರಂಭಿಕ ಚರಣದಲ್ಲಿ 1 ರಿಂದ 5 ಅಲ್ಲ ಈ 4 ಮೂಲಭೂತ ಶ್ರೀ ವೈಷ್ಣವ ಸಿದ್ಧಾಂತಗಳೊಂದಿಗೆ ವ್ಯವಹರಿಸ್ತಾರೆ. ಸ್ವಲ್ಪ ನಾವು ಕೊನೆಯ ಒಂದು ಫಲ ಸಿಗಲಿಕ್ಕಿಂತ ಮುಂಚೆಗೆ ಯಾರಾದರೂ ಮಿಸ್ ಆದದಿದ್ದರೆ ಮಧ್ಯದಲ್ಲಿ ನಾನು ಸಹ ಮಿಸ್ ಆಗಿದ್ದೇನೆ. ಕೆಲವೊಂದು ಇದರಲ್ಲಿ ನಾನು ಟ್ರಾವೆಲ್ ಮಾಡ್ತಿದ್ದೇನೆ, ಕೆಲವರೆಲ್ಲ ಟ್ರಾವೆಲ್ ಮಾಡ್ತಾ ಇದ್ದಿದ್ದರು. ಹಾಗಾಗಿ ಅದು ಸಂಕ್ಷಿಪ್ತವಾಗಿ ಈ ಒಂದು 30 ಪಾಶರವನ್ನು ಹೇಗೆ ಬೇರೆ ಬೇರೆ ರೀತಿಯಾಗಿ ಅದನ್ನು ಇದು ಮಾಡಿದ್ರು ಅಂಥೇಳಿ ಸ್ವಲ್ಪ ಸಮ್ಮರಿಯಾಗಿ ಹೇಳಲಿಕ್ಕೆ ಹೋದರೆ, ಆರಂಭಿಕ ಚರಣಗಳು 1 ರಿಂದ 5 4 ಮೂಲಭೂತ ಶ್ರೀ ವೈಷ್ಣವ ಸಿದ್ಧಾಂತಗಳೊಂದಿಗೆ ವ್ಯವಹರಿಸುತ್ತದೆ. ಆಧ್ಯಾತ್ಮಿಕ ಬೆಳವಣಿಗೆಯಾಗಿ ಅಗತ್ಯವಾದ ಪೂರ್ವ ಪ್ರೇಕ್ಷಿತ ಜ್ಞಾನ. ಇದು 5 ಶ್ಲೋಕ ಹೀಗೆ ಹೇಳ್ತದೆ. ಅಂದರೆ ಇದರಲ್ಲಿ 4 ರೀತಿಯ ಹೇಗೆ ನಾವು ಮುಂದೆ ಹೋಗಬೇಕಾದ್ರೆ, ಹೇಗೆ ಭಕ್ತಿಯಲ್ಲಿ ಮುಂದೆ ಹೋಗಬೇಕಾದ್ರೆ ಹೇಗೆ ನಾವು ಈ ರೀತಿ ಅಂದರೆ ಹೇಳ್ತಾರೆ ಇಲ್ಲಿ ಪ್ರಾಪ್ಯ ಸ್ವರೂಪ ಅಂತೇಳಿ, ನೇಚರ್ ಆಫ್ ದ ಗೋಲ್ ಆಫ್ ಲೈಫ್. ನಮ್ಮ ಜೀವನದ ಏನು ಗುರಿ ಇರಬೇಕು ಅಂಥೇಳಿ. ಗುರಿ ಇಲ್ಲದೆ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ. ನಮಗೆ ಈ 30 ದಿನ ಏನಾದರೂ ಫಲ ಸಿಗ್ತದೆ. ನಾವು ಇನ್ನೂ ಭೌತಿಕ ಸಂಸಾರದಲ್ಲಿದ್ದೇವೆ, ನಾವು ಫಲವನ್ನು ಹುಡುಕ್ತೇ ಇದ್ದೇವೆ. ನಾನು ಹೇಳೋದು, ಬೇರೆ ತುಂಬ ವರಿಷ್ಠ ವೈಷ್ಣವರಿದ್ದಾರೆ, ಅವರೆಲ್ಲ ಫಲ ತಗೊಳ್ಳೋದಿಲ್ಲ, ಅವರು ಫಲಕ್ಕೋಸ್ಕರ ಮಾಡ್ತಾಯಿಲ್ಲ. ನನ್ನಂಥ ಒಂದು ಬದ್ಧ ಜೀವಿಗಳಿಗೆ ನಾವು ಫಲ ಹುಡುಕ್ತಾ ಇದ್ದೇವೆ ಇನ್ನೂ ಸಹ. ಸೊ ಮತ್ತೆ ಹೇಳ್ತಾರೆ ಪ್ರಾಪಕ ಸ್ವರೂಪಂ ಅಂತೇಳಿ, ದ ಮೀನ್ಸ್ ವಿಚ್ ಕ್ಯಾನ್ ಡೈರೆಕ್ಟ್ಲಿ ಲೀಡ್ಸ್ ಅಸ್ ಟು ದ ಗೋಲ್. ಸೊ ನಾವು ಮಾಡುವ ಚಟುವಟಿಕೆಗಳು ಅದು ಡೈರೆಕ್ಟಾಗಿ ನೇರವಾಗಿ ನಮ್ಮ ಒಂದು ಗುರಿಗೆ ತಲುಪಿಸ್ತದೆ, ನಾವು ಯಾವ ರೀತಿ ಚಟುವಟಿಕೆಗಳು ಮಾಡ್ತಿದ್ದೇವೆ ಅಂತೇಳಿ. ಮತ್ತು ಅಧಿಕಾರಿ ಸ್ವರೂಪಂ ಅಂತೇಳಿ, ದ ಕ್ವಾಲಿಫಿಕೇಶನ್ ರಿಕ್ವೈರ್ಡ್ ಫಾರ್ ಆನ್ ಆಸ್ಪಿರೆಂಟ್ ಹೂ ವಾಂಟ್ಸ್ ಟು ರೀಚ್ ದ ಗೋಲ್. ಸೊ ಡಿಫ್ರೆಂಟಾಗಿ ನಮ್ಮ ಹತ್ರ ಆ ಒಂದು ಗುಣಗಳು ಇದೆಯಾ, ನಮ್ಮ ಹತ್ರ ಇರ್ತದೆ. ಆ ಗುಣವನ್ನು ನಾವು ಮೇಲೆ ತರಬೇಕಾದ್ರೆ ನಾವು ಏನೆಲ್ಲ ಮಾಡಬೇಕು, ಯಾವ ರೀತಿ ಚಟುವಟಿಕೆಗಳು ಮಾಡಬೇಕು ಅಂತೇಳಿ ಅದನ್ನು ಇರ್ತದೆ. ಮತ್ತು ಫಲಸ್ವರೂಪ, ದ ರಿಸಲ್ಟ್ಸ್ ಆಫ್ ಸಚ್ ಸ್ಪಿರಿಚುವಲ್ ಗೆಸ್ಟ್, ದ ಡಿಸ್ಟ್ರಕ್ಷನ್ ಆಫ್ ಕರ್ಮ ಆ್ಯಂಡ್ ಕೇರ್ ಫಾರ್ ದ ವೆಲ್ ಬೀಯಿಂಗ್ ಆಫ್ ಅದರ್ಸ್ ಅಂತೇಳಿ ನಾವು ಭಗವಂತನ ಪ್ರಾಪ್ತಿಗೋಸ್ಕರ ನಾವೇನನ್ನು ಮಾಡ್ಬೋದು ಅಂತೇಳಿ 4 ರೀತಿಯಲ್ಲಿ ಈ ರೀತಿ ವರ್ಣಿಸಲಾಗಿದೆ ಇಲ್ಲಿ. ಸೊ ಹಾಗೆ ಮತ್ತು 6 ರಿಂದ 15 ಈ ಪಾಶುರಮಲ್ಲಿ. ಸೊ ಎರಡನೇ ಪಾರ್ಟ್ ಇದು. ಸೊ ಇದರಲ್ಲಿ ಹೇಗೆ ಮೊದಲು ಎದ್ದು ನಿಂತು ಗೋಪಿಯರನ್ನು ಇನ್ನೂ ಹಾಸಿಗೆಯಲ್ಲಿ ಮಲಗಿರುವ ಮನೆಗೆ ಹೋಗಿ ಅವರನ್ನು ಎಬ್ಬಿಸಿ ಅವರೆಲ್ಲರೂ ಕೃಷ್ಣನ ಮಹಲಿಗೆ ಹೋಗಿ ವ್ರತವನ್ನು ಆಚರಿಸುವ ನೆಪದಲ್ಲಿ ಅವರ ಒಡನಾಟವನ್ನು ಆನಂದಿಸ್ತಾರೆ ಎಂಬುದನ್ನು ಇಲ್ಲಿ 10 ಪಾಶುರ ವಿವರಿಸ್ತದೆ. ಭಗವಂತನ ಹುಡುಕಲು ಮತ್ತು ದೈವಿಕ ಆನಂದದಲ್ಲಿ ಭಾಗವಹಿಸಲು ಗುಂಪಿನಲ್ಲಿ ಹೋಗುವುದಕ್ಕೆ ಕಾರಣಗಳು ಮತ್ತು ಪ್ರತ್ಯೇಕವಾಗಿ ಅಲ್ಲ. ಅಂದರೆ ಇಲ್ಲಿ ನಾವು ಎಣಿಸ್ಬೋದು, ನಾನೊಬ್ಬಳೇ ಅಲ್ಲ, ನಾನು ಎಲ್ಲರನ್ನೂ ಕರೆದುಕೊಂಡು ಹೋಗಬೇಕು ಭಗವಂತನ ಸನ್ನಿಧಿಗೆ, ಭಗವಂತನ ಪೂಜೆ ಮಾಡಲು, ಭಗವಂತನ ಒಂದು ಧ್ಯಾನ ಮಾಡಲು. ಹಾಗೆ ಸೊ ಇಲ್ಲಿ ಆಂಡಲ್ ಎಲ್ಲರನ್ನು 10-15 ಜನರನ್ನು ಕೂಡಿಕೊಂಡು ಬೆಳಿಗ್ಗೆನೇ ಎದ್ದು ಬೇರೆ ಬೇರೆ ಮನೆಗೆ ಹೋಗಿ ಬಾಗಿಲನ್ನು ತಟ್ಟಿ ಎಲ್ಲರನ್ನು ಎಬ್ಸ್ಕೊಂಡು ಹೋಗುವುದು. ಇದು 6 ರಿಂದ 15 ನಾವು ನೋಡ್ತಿದ್ದೇವೆ. ಸೊ ಹಾಗೆ
ಸೊ ಮತ್ತು ಇದರಲ್ಲಿ ಮೂರನೇ ಪಾರ್ಟಲ್ಲಿ 16-30 ಈಗ ನಾವು ಮೂರನೇ ಭಾಗದಲ್ಲಿ ತಲುಪುತ್ತೇವೆ. 16-22 ಮುಂದಿನ 7 ಪದ್ಯಗಳು ನಂದಗೋಪ, ಯಶೋಧೆ ಮುಂತಾದ ಕೃಷ್ಣನ ನಿಕಟವರ್ತಿಗಳನ್ನು ಪ್ರಚೋದಿಸುವ ಗೋಪಿಯರೊಂದಿಗೆ ವ್ಯವಹರಿಸುವ ಬಲದೇವ ಮತ್ತು ನೆಪ್ಪಿನ್ನೈ, ಮತ್ತು ನಂತರ ಸ್ವತಃ ಕೃಷ್ಣ 2 ಪದ್ಯಗಳ 16 ಮತ್ತು 17ರಲ್ಲಿ ಶ್ರೀ ಆಂಡಳವರು ಮತ್ತು ಗೋಪಿಯವರು ತೆಗೆದುಕೊಂಡ ಪ್ರತಿಜ್ಞೆಯನ್ನು ಪುನರುಚ್ಚರಿಸುತ್ತದೆ ಅಂತೇಳಿ ಇಲ್ಲಿ ಹೇಳ್ತಾರೆ. ಇದರಲ್ಲಿ 2 ಪಾರ್ಟ್ ಮಾಡಿದ್ದಾರೆ. ಸೊ ಮೂರನೇ ಪಾರ್ಟಲ್ಲಿ 2 ಸಬ್ ಪಾರ್ಟ್ ಮಾಡಿದ್ದಾರೆ. ಶ್ರೀ ಆಂಡಳವರು ಪುರುಷಾಕರ ಪುತ್ರಗಳಿಗೆ ತನ್ನನ್ನು ಸಂಪೂರ್ಣವಾಗಿ ಒಪ್ಪಿಸುತ್ತೇನೆ, ಅವರು ನಮಗಾಗಿ ದೇವರೊಂದಿಗೆ ಮಧ್ಯಸ್ಥಿಕೆ ವಹಿಸುವ ಮೂಲಕ ಸಹಾಯವನ್ನು ಸಲ್ಲಿಸಿ, ಮತ್ತು ಅವರು ಈ ಸಂದರ್ಭದಲ್ಲಿ 5 ವ್ಯಕ್ತಿಗಳು ಡಿಫ್ರೆಂಟ್ 5 ವ್ಯಕ್ತಿಗಳನ್ನು ಹಾಗೆ ನಾವು ಕೇಳಿಬಂದ ಹಾಗೆ 22ರಿಂದ 27ರಿಂದ 28ರವರೆಗೆ. ಸೊ ಹಾಗೆ 5ರಲ್ಲಿ ಡಿಫ್ರೆಂಟ್ ಆಗಿ ಅವರು ಆಂಡಲ್ ಅವರು ಇಲ್ಲಿ 5 ಪಾಶುರಮಲ್ಲಿ ಹೇಳ್ತಾರೆ. ಸೊ ಹಾಗೆ ನಾವೀಗ ಬಂದದ್ದು ನಿನ್ನೆ ಜಯಗೊಂದ್ ಪ್ರಭು ತುಂಬ ಸುಂದರವಾಗಿ ಹೇಳಿದ್ದಾರೆ. ಫಲಶ್ರುತಿಗೆ ಮುಟ್ಟಿದ್ದೇವೆ. ನಿನ್ನೆಯೇ ಪ್ರಭು ಅವರು ನಮಗೆ ಸ್ವಲ್ಪ ಜ್ಞಾನ ಕೊಟ್ಟಿದ್ದಾರೆ ಫಲಶ್ರುತಿಗೆ. ಸೊ ಇವತ್ತು ಅದರಿಂದ ಮುಂದಿನ ಶ್ಲೋಕ 30ನೇ ಕೊನೆಯ ಶ್ಲೋಕ ನಾವೆಲ್ಲರೂ ಕಾದಿರ್ತೇವೆ ಫಲಶ್ರುತಿಗೋಸ್ಕರ. ಸೊ ಅದನ್ನು ನಾವು ಇವತ್ತು ನೋಡೋಣ ಹೇಗೆ ಅಂತೇಳಿ. ಸೊ ಟ್ರೈ ಮಾಡ್ತೇನೆ. வாங்க கடல் கடைந்த மாதவானை கேசவானை தெங்கள் திருமுகத்து செய்யா சென்னரைஞ்சி அங்கா பறை கொண்ட வாத்தை அனிபுதவால் பைங்கால் மலத்தன் தெரியல் பத்த பிறன் கோதாய் சொன்னா சங்கத் தமை மாலை மாப்புதம் தாபமை எங்கே பரிசுரப்பர் திறந்துமால் வரை தோல் செங்கம் திருமுக்காத்து செல்வ திருமலை எங்கம் திருவரை பெற்றின்புரவர் ಎಂಬವೈ. ಸೊ ಹೀಗೆ ಇರ್ತದೆ. ಇವನ್ನು ಯಾರಾದರೂ ಒಳ್ಳೆ ರೀತಿಯಲ್ಲಿ ಹೇಳೋದಾದರೆ ತಮಿಳವರು ತುಂಬ ಜನ ಇದ್ದಾರೆ. ಕೊನೆಯ ಒಂದು ಇದನ್ನು ಹೇಳ್ತೀರಾ ಒಳ್ಳೆ ರಾಗದಲ್ಲಿ ಮಾತಾಜಿಯವರು? ಹರೇ ಕೃಷ್ಣ ಪ್ರಭುಜಿ. ಎಸ್ ಮಾತಾಜಿ, ನಾನು ಟ್ರೈ ಮಾಡ್ತೀನಿ. வங்க கடல் கடைந்த மாதவனை கேசவனை திங்கள் திருமுகத்துச் சேர் இழையார் சென்றிறைஞ்சி அங்கப்பறை கொன்றவாற்றை அணிபுதுவை பைங்கமலத்தன் தெரியல் பட்டர் பிரான் கோதை சொன்ன சங்கத்தமிழ் மாலை 30 தப்பாமே இங்கிற் பரிசுரைப்பார் 2 மால்வரை தோள் செங்கன் திருமுகத்து செல்வத் திருமாலால் எங்கும் திருவருள் பெற்ற இன்புருவர் ಎಂಬಾವಾಯ್. ತುಂಬ ಪ್ರಭುಜಿ. ಈ ಥರ ಹೇಳಿದ್ರೆ ನಮ್ಗೆ ಅದರದ್ದು ಅದು ಕೇಳುವಾಗಲೇ ನಮಗೆ ಅದರದ್ದು ಇಂಪಾದ ಗಾನದಲ್ಲಿ ಆ ಒಂದು ಇದನ್ನ ನಮ್ಗೆ ಅರ್ಥ ಆಗದಿದ್ರು ಸಹ ನಮ್ಗೆ ಗೊತ್ತಾಗ್ತದೆ ಏನಂತೇಳಿ. ಹಾಗೆ ಇದರದ್ದು ಅರ್ಥ ಈ ಥರ ಕಾವ್ಯಾತ್ಮಕ ಸಂಪ್ರದಾಯಕ್ಕೆ ಅನುಗುಣವಾಗಿ ಈ ಅಂತಿಮ ಚರಣದಲ್ಲಿ ಗೋದಾದೇವಿ ಅವಳ ಹೆಸರು ಪೋಷಕತ್ವ ಮತ್ತು ಅವಳ ಕೆಲಸದ ಸ್ವರೂಪವನ್ನು ನೀಡುತ್ತದೆ. ಮುಕ್ತಾಯದ ಚರಣ ಈ ಕವಿತೆಯ ವಾಚನದಿಂದ ಒಬ್ಬರು ಪಡೆಯುವ ಲಾಭದ ಬಗ್ಗೆಯೂ ಸಹ ಹೇಳುತ್ತದೆ. ಸೊ ಅಂದರೆ ಈ ಕವಿತೆಯನ್ನು ಸರಳವಾಗಿ ಪಠಿಸುವವರೆಲ್ಲರೂ ಈ ಜಗತ್ತಿನಲ್ಲಿ ಪ್ರೀತಿಯ ಭಗವಂತನ ಮತ್ತು ಅವರ ಪತ್ನಿ ಶ್ರೀ ಮಹಾಲಕ್ಷ್ಮಿ ಅವರಿಂದ ದೈವಿಕ ಅನುಗ್ರಹಗಳನ್ನು ಹೊಂದಿರುತ್ತಾರೆ. ಮತ್ತು ಮುಂದಿನದು, ಈ ಕವಿತೆಯನ್ನು ಕಲಿಯುವ ಅಥವಾ ಭಕ್ತಿಯಿಂದ ಪಠಿಸುವ ಯಾರಿಗಾದರೂ ಗೋಪಿ ಪಾತ್ರದಲ್ಲಿ ನಿಜವಾಗಿ ನಟಿಸಿದ ಮತ್ತು ಪ್ರತಿಜ್ಞೆ ಮಾಡಿದ ಒಬ್ಬನಿಗೆ ಇದರ ಲಾಭವು ಸಮಾನವಾಗಿರುತ್ತದೆ. ಭಟ್ಟರ್ ಅಂದರೆ ಶಿವಲಿಪ್ತೂರ್
ಅವರ ತಂದೆ ಹೇಳುತ್ತಿದ್ದಾರೆ, ತಾಯಿಯ ಸುತ್ತು ತನ್ನ ತುಂಬಿದ ಕರುಗೆ ಸಹಾನುಭೂತಿಯನ್ನು ತೋರಿಸಿದಂತೆ ಮತ್ತು ಅದರ ಜೀವಂತ ಕರುಗ ಹಾಲು ಕೊಡುವಂತೆಯೇ ಅದೇ ರೀತಿ ದೇವರು ನಮ್ಮ ಅನುಗ್ರಹವನ್ನು ಸಹ ನಮಗೆ ನೀಡುತ್ತಾನೆ. ಆದರೆ ನಾವು ಅನುಕರಿಸುವ ಸಾಮರ್ಥ್ಯವನ್ನು ಹೊಂದಿಲ್ಲ. ಸೊ ಆಂಡಾಲ್ ಅಥವಾ ಗೋಪಿಗಳ ಅಭ್ಯಾಸ ಅನುಷ್ಠಾನಕ್ಕೆ ಈ ರೀತಿಯಾಗಿ ಇಲ್ಲಿ ಅಂದರೆ ಭಗವಂತ ನಾವು ಮಾಡುವ ಎಲ್ಲ ಒಂದು ಚಟುವಟಿಕೆಗಳು ಅಂದರೆ 29 ದಿನ ನಾವು ಮಾಡಿದ ಬೆಳಿಗ್ಗೆ ಎದ್ದು ನಮ್ಮ ಕೆಲವು ದಿನ ನಾವು ನಮಗೆ ಖಾಲಿ 1-2 ದಿನ ಮಾತ್ರ ನಮಗೆ ಪ್ರವಚನ ಕೊಡಲಿಕ್ಕಿರ್ತದೆ, ಮತ್ತು ನಮಗೆ ಕೇಳುವಂಥ ಒಂದು ಕೆಲಸ ಇರ್ತದಲ್ವ, ಬೇರೆ ಏನು ಕೆಲಸ ಇರೋದಿಲ್ಲ. ಸೊ ನಾವು ಕೇಳಿದರೂ ಸಹ ಈ ಒಂದು ಪರಿಸ್ಥಿತಿಗೆ ನಾವು ಕಾರಣರಾಗುತ್ತೇವೆ. ಅದಕ್ಕೆ ಅಣ್ಣಳವರು ಹೇಳ್ತಾರೆ, ಭಗವಂತ ನಮಗೆ ಅನುಕರಿಸ್ತಾನೆ, ಆದರೆ ನಮಗೆ ಆ ಸಾಮರ್ಥ್ಯವಿಲ್ಲ ನಮಗೆ ತಗೊಳ್ಳುವಂಥ ಸಾಮರ್ಥ್ಯ ಇಲ್ಲ. ನಾವೊಂದು ಅಷ್ಟು ಪ್ಯೂರ್ ಅಲ್ಲ. ನಾನು ಹೇಳೋದು, ತುಂಬ ಜನ ನಮ್ಮ ವರಿಷ್ಠರಿದ್ದಾರೆ, ಅಂದರೆ ನನಗೆ ತಗೊಳ್ಳುವಂಥ ಸಾಮರ್ಥ್ಯವಿಲ್ಲ. ಯಾಕಂದರೆ ನಾವು ಭೌತಿಕ ಸಂಸಾರದಲ್ಲಿ ಎಷ್ಟೊಂದು ಇದರಲ್ಲಿ ಹೋಗ್ತಿದ್ದೇವೆ. ಸೊ ನಾವು ಪ್ರತಿದಿನ ಕೇಳ್ತಿದ್ದೇವೆ, ಅಂದರೆ ನಾವು ಆ ಒಂದು ಇಡೀ ಭಗವದ್ಗೀತದ ಕೇಳಿ 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 ನಾವು ಕೊನೆಗೆ ಸಾರಾಂಶಕ್ಕೆ ಬಂದಿದ್ದೇವೆ. ಬಂದು ಸಹ ನಾವು ಏನು ಹೇಳ್ತೇವೆ, ಭಗವದ್ಗೀತೆ 18:66 ಸರ್ವಧರ್ಮ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಂ ಸರ್ವ ಪಾಪೇಭ್ಯ ಮೋಕ್ಷಯಿಷ್ಯಾಮಿ ಮಾ ಶುಚಃ. ನಾವು ಕೇಳ್ತಾ ಇರ್ತೇವೆ, ದಿನ ಕೇಳ್ತಾ ಇರ್ತೇವೆ. ನಿತ್ಯ ನಾವು ನಾವು ಓಡ್ತೇವೆ, ಇಲ್ಲದಿದ್ರೆ ನಾವು ಕೇಳ್ತೇವೆ ಇನ್ನೊಬ್ಬರಿಂದ. ಆದರೂ ಸಹ ನಮಗೆ ಆ ಒಂದು ಎಲ್ಲ ಧರ್ಮವನ್ನು ಬಿಡ್ಲಿಕ್ಕೆ ಆಗುದಿಲ್ಲ. ಇದನ್ನು ಸಾರಾಂಶ ಹೇಳಿದಾಗೆ ಎಲ್ಲ ವಿಧದ ಧರ್ಮಗಳನ್ನು ತ್ಯಜಿಸಿ ನನಗೆ ಶರಣ ಆಗು, ನಾನು ನಿಮ್ಮನ್ನು ಎಲ್ಲ ಪಾಪದ ಪ್ರತಿಗಳಿಂದ ಬಿಡುಗಡೆ ಮಾಡ್ತೇನೆ, ಭಯಪಡಬೇಡ ಅಂತೇಳಿ ಭಗವಂತ ಇಲ್ಲಿ ಸ್ಟ್ರಾಂಗ್ ಆಗಿ ಹೇಳ್ತೇನೆ. ಆದರೂ ಸಹ ನಾವು ಎಲ್ಲರೊಟ್ಟಿಗೆ ಹೋಗ್ತಿದ್ದೆ, ಎಲ್ಲ ಧರ್ಮಗಳನ್ನು ಆಚರಣೆ ಮಾಡ್ತಿದ್ದೆ, ಅಫ್ಕೋರ್ಸ್ ನಾವು ಇಲ್ಲಿದ್ದ ಮೇಲೆ ಹೋಗಬೇಕಾಗ್ತದೆ. ಬಟ್ ನಾವು ಇಡೀ 2 ಕೈಯನ್ನು ಈ ರೀತಿ ಎತ್ತೋದಿಲ್ಲ, ನಾವು ಅರ್ಧ ಕೈ ಎತ್ತೇವೆ ಹರಿಕೃಷ್ಣ ಹೇಳುವಾಗೂ ಸಹ. ಯಾಕಂದರೆ ನಾವು ಪೂರ ರೀತಿ ಶರಣಾಗತಿ ಆಗೋದಿಲ್ಲ. ನಾವು ತುಂಬ ಶರಣಾಗತಿ ಬಗ್ಗೆ 5, 6, 7, 8 ಪಾಶುರಮಲ್ಲಿ ನಾವು ಕೇಳ್ತಿದ್ದೇವೆ. ಡಿಫ್ರೆಂಟ್ ಮಾತಾಜಿಯವರು ಪ್ರಭುವರು ಹೇಳ್ತಿದ್ದಾರೆ ಶರಣಾಗತಿ ಬಗ್ಗೆ ತುಂಬ ಹೇಳ್ತಿದ್ದೆ. ಭಕ್ತಿ ವಿನೋದ್ ಠಾಕೂರ್ ಶರಣಾಗತಿ ಪುಸ್ತಕವನ್ನು ಓದ್ತಿದ್ದೇವೆ. ಆದರೂ ಸಹ 100%, 100% ಶರಣಾಗತಿ ಆಗೋದು ಭಾರಿ ಕಷ್ಟ ಆಗ್ತದೆ ಅಲ್ವಾ, ಈ ಭೌತಿಕ ಸಂಸಾರದಲ್ಲಿ ಇರುವಾಗ. ಯಾಕಂದರೆ ಬೇಕಾದಷ್ಟು ನಮ್ಮನ್ನು ಕರೆದೊಯ್ತದೆ ಆಚೆ ಈಚೆ. ನಾವು ಬೇಕಾದಷ್ಟು ಇದರಲ್ಲಿದ್ದೇವೆ, ತೊಡಗಿದ್ದೇವೆ, ನಮ್ಮ ಕೆಲಸ, ನಮ್ಮ ಸಂಸಾರ, ಹಾಗೆ ಅಂತೇಳಿ. ನನ್ನ ಒಬ್ಬರು ದೋಸ್ತಿ ಇದ್ದಾರೆ, ಮುಂಬೈಯಲ್ಲಿ ಕೆಲಸ ಮಾಡ್ತಿದ್ರು. ಸೊ ಅವರದ್ದು ಒಂದು ಜೀವನ ಹೇಗೆ ಪರಿವರ್ತನೆ ಆಗಿದೆ ಅಂತಂದರೆ ಸಣ್ಣ ಇದು ಹೇಳಲಿಕ್ಕೆ ಇದ್ದರೆ ಆ ರೀತಿ ಒಂದು ಬರಬೇಕಾಗ್ತದೆ ನಮ್ಮ ಮನಸ್ಸಲ್ಲಿ, ನಾವು ಎಷ್ಟು ಶ್ರಮ ಪಡಬೇಕಂತೇಳಿ. ಸೊ ಅವರು ಈ ಕೊರೋನಾದ ಟೈಮಲ್ಲಿ ಅವರಿಗೆ ಕೆಲಸ ಎಲ್ರಿಗೂ ಬಂತು, ವರ್ಕ್ ಫ್ರಮ್ ಹೋಮ್ ಅಲ್ವಾ, ಮನೆಯಲ್ಲಿ ಕೆಲಸ ಮಾಡಲಿಕ್ಕಾಗ್ತದೆ. ಸೊ ಅವರು ಮನೆಯಲ್ಲಿ ಕೆಲಸ ಮಾಡ್ತಿದ್ರು, ಹೀಗೆ ಆಲೋಚನೆ ಮಾಡ್ತಿದ್ರಂತೆ. ಮುಂಬೈಯಲ್ಲಿದ್ದರು. ಸೊ ಮುಂಬೈಯಲ್ಲಿ ಮಾಡೋದಕ್ಕಿಂತ ನೋಡು ವೃಂದಾವನದಲ್ಲಿ ಹೋಗಿ ಹೇಗಿದ್ರು ಮನೆಯಲ್ಲಿ ಕೂತ್ಕೊಳ್ತಾರೆ, ಯಾರಿಗೆ ಗೊತ್ತಾಗ್ತದೆ ಈ ಮುಂಬೈಯಲ್ಲಿ ಕೂತ್ಕೊಂಡಿದ್ದ ವೃಂದಾವನದಲ್ಲಿ ಕೂತ್ಕೊಂಡಿದ್ದ ಅಂತೇಳಿ. ಸೊ ಹಾಗೆ ಅವರು ವೃಂದಾವನಕ್ಕೆ ಹೋದ್ರಂತೆ, ಹೀಗೆ ನೋಡುವ ಅಲ್ಲಿ ಇಂಟರ್ನೆಟ್ಟಲ್ಲಿ ಹೇಗೆ ಸಿಗ್ತದ ಸರಿಯಾಗಿ ಅಂತೇಳಿ. ಹೇಗೆ ಒಂದು ಅಪಾರ್ಟ್ಮೆಂಟ್ ಸಿಕ್ಕಿತ್ತು ಅವರಿಗೆ, ಒಳ್ಳೇದಿತ್ತು, ಇಂಟರ್ನೆಟ್ ಸಹ ಸಿಕ್ಕಿತ್ತು. ಸೊ ಅವ್ರ ದೋಸ್ತಿ ಹೇಳಿದ್ರಂತೆ ಬಂದು ನೋಡು ಅಂತೇಳಿ. ಸೊ ಅವರು ಹೋದರು, ಅಲ್ಲಿ ಹೋಗಿ ಕುಳಿತುಕೊಂಡು ಕೆಲಸ ಮಾಡಲಿಕ್ಕೆ ಶುರು ಮಾಡಿದರು. ಸೊ ಅವ್ರು ಹೋದದ್ದು 2 ತಿಂಗಳು 3 ತಿಂಗಳು, ಅಂದರೆ ಕೊರೋನಾ ಆದ್ಕೊಳ್ಳೆ ಆಫೀಸಿಗೆ ಹೋಗೋದಂತೇಳಿ. ನೋಡಿ, ಅವರು ಮೊದಲಿಂದ ರಾಧಾರಾಣಿ ಭಕ್ತರು ಇರಬೇಕು ಹಾಗೆ. ಸೊ ಅಲ್ಲಿಗೆ ಹೋದ್ಮೇಲೆ ರಾಧಾರಾಣಿ ಜಪ ಮಾಡ್ಲಿಕ್ಕೆ ಶುರು ಮಾಡಿದ್ರು, ರಾಧಾ ಕೃಪಾ ಕಟಾಕ್ಷ ದಿನನಿತ್ಯ ಮಾಡ್ಲಿಕ್ಕೆ ಶುರು ಮಾಡಿದರು. ಸೊ ಹಾಗೆ ಇಷ್ಟೊಂದು ರಾಧಾರಾಣಿಯ ಬಗ್ಗೆ ಅಂದರೆ ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡಿದ್ರು. ಪ್ರತಿದಿನ 2 ದಿನಕ್ಕೊಂದ್ಸಲ ಪ್ರತಿದಿನ ದೇವಸ್ಥಾನಕ್ಕೆ ಹೋಗೋದು, ಮಂಗಳಾರತಿಗೆ ಹೋಗೋದು, 2 ದಿನಕ್ಕೊಂದ್ಸಲ ಬರ್ಸಾನ ಪರಿಕ್ರಮ ಮಾಡೋದು, ಹಾಗೆಲ್ಲ ಮಾಡ್ತಾ 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 ರಾಧಾರಾಣಿ ಇಷ್ಟೊಂದು ಇದಾಗಿದ್ರಂದರೆ ಅವರಿಗೆ, ಅಂದರೆ ಕಂಪನಿ ಹೇಳಿತಂತೆ, ಕಂಪನಿ ಹತ್ರ ಹೀಗೆ ಕೇಳಿದ್ರಂತೆ, ನಾನು ಸ್ವಲ್ಪ ದಿನ ಹೀಗೆ ಮಾಡ್ಬೋದಾ ಅಂತೇಳಿ. ಕಂಪನಿ ಆಯ್ತಪ್ಪ ನಿನ್ನ ಕೆಲಸ ಆದರೆ ಸೈ
ಕೆಲಸ ಮಾಡು, ಎಲ್ಲಿದ್ರೆ ಏನು ಕೆಲಸ ಮಾಡು ಅಂತೇಳಿ. ಅವ್ರ ಬಾಸ್ ಒಳ್ಳೆ ಇದ್ರಂತೆ, ಅವ್ರಿಗೆ ಹೇಳಿದ್ರಂತೆ ನಾನು ಹೀಗೆ ಇದ್ದೇನೆ ಅಂತೇಳಿ. ಸೊ ದೇವರು ನೋಡಿ ಯಾವ ರೀತಿ ಇದು ಮಾಡ್ತಾರೆ, ನಮಗೆ ಇದು ಫಲ ಸಿಗ್ತಾ ಉಂಟು. ನಮಗೆ ನಾವು ದೇವರ ಮೇಲೆ ಎಷ್ಟೊಂದು ಭಕ್ತಿ ಇಟ್ಟರೆ ಸಾಕು. ಮದುವೆ ಆಗಲಿಲ್ಲ, ಆವಾಗ ಮದುವೆ ಹುಡುಕ್ತಿದ್ರು ಹುಡುಗಿ. ಸೊ ಅವ್ರು ಹೋದವರು ಅಲ್ಲಿ ಇದ್ದು ಈಗ 5 ವರ್ಷ ಆಯಿತು. ಅಲ್ಲಿ ಅವರು ಮನೆ ಮಾಡಿಕೊಂಡ್ರು. ಮದುವೆ ಬೇಡ, ಏನು ಬೇಡ, ಎಂತ ಬೇಡ ಅಂಥೇಳಿ ಈಗ ಕುಂಭಮೇಳಕ್ಕೆ ಹೋಗ್ತಿದ್ದಾರಂತೆ. 15-20 ದಿನ ಸೇವೆ ಮಾಡಲಿಕ್ಕೆ ಹೋಗ್ತಿದ್ದಾರೆ. ಲಕ್ಷಗಟ್ಟಲೆ ಇಸ್ಕಾನ್ ಅವರು ಲಕ್ಷಗಟ್ಟಲೆ ಜನರಿಗೆ ಊಟ ಹಾಡ್ತಾ ಇದ್ದಾರೆ. ರಾಮ ಅಯೋಧ್ಯೆಯಲ್ಲಿ ಅಂದರೆ ಅವ್ರ ಮನಸ್ಸು, ನಮ್ಮ ಡಿಸೈರ್ ನೋಡಿ, ನಮಗೆ ಯಾವ ರೀತಿ ನಾವು ಆಸಕ್ತಿ ಬಯಸ್ತಿದ್ದೇವೆ ನಮ್ಮ ಒಂದು ದೋಸ್ತಿಯ ವಿಷಯಗಳು. ಹಾಗೆ ಎಷ್ಟೋ ನಮ್ಮ ಇದ್ದಾರೆ, ನಮ್ಮ ಮಹಾರಾಜರು ಯಾವ ರೀತಿ ಕಷ್ಟಪಟ್ಟು ಅವ್ರು ಬಂದಿದ್ದಾರೆ, ಯಾವ ರೀತಿ ಫಲ ಸಿಕ್ಕಿದೆ ಅವರಿಗೆ. ಸೊ ಫಲ ನಾವು ಎಣಿಸ್ತೇವೆ, ನಮಗೆ ಫಲ ಭೌತಿಕ ಇದರಲ್ಲಿ ಬೇಕಂತೇಳಿ. ಹಾಗೂ ಸಹ ನಾವು ಎಣಿಸ್ತೇವೆ ಫಲ ನಮ್ಮ ಆಧ್ಯಾತ್ಮಿಕದಲ್ಲಿ ಸಣ್ಣ ಮಟ್ಟಿಗೆ ಹೋಗುವುದು. ಅಂದರೆ ಆ ರೀತಿ ಭಗವಂತ ನಮ್ಮ ಸಣ್ಣ ಪುಟ್ಟ ಹೆಜ್ಜೆ, ಯಾವಾಗಲೂ ನಮ್ಮ ಜಯಗೋನ್ ಪ್ರಭು ಹೇಳ್ತಾರೆ ಅವರ ಇದರಲ್ಲಿ, ಪುಟ್ಟ ಪುಟ್ಟ ಹೆಜ್ಜೆ ನಾವು ಇಡೋದು. ನಮ್ಮ ಹತ್ರ ದೊಡ್ಡ ಹೆಜ್ಜೆ ಇಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಪುಟ್ಟ ಹೆಜ್ಜೆ ನಾವು ಮುಂದೆ ಇಟ್ಟರೆ ಭಗವಂತ ಎಷ್ಟು ದೊಡ್ಡ ಹೆಜ್ಜೆ ಇಟ್ಟು ಬರ್ತಾನೆ ಅಂತೇಳಿ ಈ ಒಂದು ನನ್ನ ದೋಸ್ತಿಯ ಒಂದು ಉದಾಹರಣೆ ದೊಡ್ಡದು. ಈಗ 5 ವರ್ಷದಿಂದ ಅವರು ಬೇಕಾದಷ್ಟು ಸೇವೆ ಮಾಡ್ತಾ ಇದ್ದಾರೆ ಅಲ್ಲಿ ಇದ್ದು. ಸೊ ಮದುವೆ ಬೇಡ, ಏನು ಬೇಡ, ನಾನು ಭಗವಂತನಿಗೆ, ರಾಧಾರಾಣಿಗೆ ಶರಣಾಗಿದ್ದೇನೆ. ಸೊ ಆ ಥರ ಶರಣಾಗತಿ ನಮ್ಮ ಮನಸ್ಸಲ್ಲಿ ಬರಲಿ ಅಂತೇಳಿ ನಾವು ಸಹ ಕೇಳ್ಕೊಳ್ತಿರ್ತೇವೆ. ಸೊ ಇದೊಂದು ಸಣ್ಣ ಉದಾಹರಣೆ. ನಾವು ನಮ್ಮ ಒಂದು ಕಾರ್ಯಕ್ರಮ, ನಾವು ಹೇಗೆ ದ್ರೌಪದಿ, ನಾವು ಎಲ್ಲ ನೋಡ್ತಿದ್ದೇವೆ ದ್ರೌಪದಿಯ ಒಂದು ವಿಷಯ. ಸೊ ಹೇಗೆ ಅವರು ಈ ಒಂದು ಸಭಾಗಣದಲ್ಲಿ ದುಶ್ಯಾಸನ ಎಳ್ಕೊಂಡು ಬಂದು ಭಗವಂತ ಹೇಳಿದ್ದಾನೆ. ಯಾವಾಗ ಆ ಒಂದು ಪಟ್ಟಾಭಿಷೇಕದಲ್ಲಿ ಭಗವಂತನ ಚಕ್ರ ಬಿಟ್ಟು ಶಿಶುಪಾಲನ ಕೊಂದ ಮೇಲೆ ಗಾಯ ಆದವಾಗ ದ್ರೌಪದಿ ಸೀರೆ ಕಟ್ ಮಾಡಿ ಕೊಟ್ಟದ್ದಲ್ವ ಭಗವಂತನಿಗೆ. ಭಗವಂತ ಆವಾಗಲೇ ಹೇಳಿದ್ದಾನೆ, ಈ ಋಣವನ್ನು ನಾನು ತೀರಿಸ್ತೇನೆ ಅಂತೇಳಿ. ಆದರೂ ಸಹ ನೆನಪು ಹೋಗಿದೆ ನೋಡಿ. ಆವಾಗ ಭಗವಂತ ಎದುರಿಗಿದ್ದಾನೆ, ದ್ರೌಪದಿ ಎದುರಿಗಿರುವಾಗಲೂ ಸಹ ನೆನಪು ಹೋಗಿದೆ. ಅವಳು ಇದು ಸಭಾಂಗಣದಲ್ಲಿ ಎಲ್ಲರನ್ನೂ ಕರೀತಿದ್ದಾಳೆ. ಗಂಡಂದಿರು ಕರೆದ್ರು, ಭೀಷ್ಮ ಪಿತಾಮಹವನ್ನು ಕರೆದ್ರು, ದ್ರೋಣಾಚಾರ್ಯ ಕೃಪಾಚಾರ್ಯನ ಕರೆದ್ರು ಹೆಲ್ಪಿಗೋಸ್ಕರ, ನನಗೆ ಸಹಾಯ ಮಾಡಿ ಅಂತೇಳಿ. ಯಾರೂ ಬರಲಿಲ್ಲ. ಮತ್ತೆ ತನ್ನ ಕೈಗಳಿಂದ ಪ್ರಯತ್ನ ಮಾಡ್ತಿದ್ದಾಳೆ ಸೀರೆಯನ್ನು ಹಿಡ್ಕೊಳ್ಳಿಕ್ಕೆ. ಅಂದರೆ ಅಷ್ಟರವರೆಗೆ ಭಗವಂತನ ನೆನಪು ಬರಲಿಲ್ಲ. ಸೊ ಮತ್ತೆ ಒಂದು ಕೈಯಲ್ಲಿ ಭಗವಂತನ ಕರೆದ್ರಂತೆ. ಆವಾಗ ಇಲ್ಲಿ ಹೇಳ್ತಾರೆ, ಮೊನ್ನೆ ಕಥೆನೊಳಗೆ ಕೇಳ್ತಿದ್ದೆ, ಇವರು ಭಗವಂತ ಕೃಷ್ಣ ದ್ವಾಪರದಲ್ಲಿದ್ದ ರುಕ್ಮಿಣಿಯೊಟ್ಟಿಗೆ ತುಂಬ ಹತ್ತಿರದಲ್ಲಿದ್ದಾನೆ. ಆವಾಗ ರುಕ್ಮಿಣಿ ಕೇಳ್ತಾ, ಏನಾಯ್ತು ನಿಮಗೆ ಅಂತೇಳಿ. ಆವಾಗ ಕೃಷ್ಣ ಹೇಳ್ತಾರೆ, ನನ್ನೊಂದು ಭಕ್ತ ತುಂಬ ಕಷ್ಟದಲ್ಲಿದ್ದಾರೆ. ಆವಾಗ ರುಕ್ಮಿಣಿ ಹೇಳ್ತಾ, ಹೋಗಿ ಸಹಾಯ ಮಾಡಿಯಲ್ಲ ಅಂತೇಳಿ. ಇಲ್ಲ, ಇನ್ನೂ ಸಹ ನನ್ನನ್ನು ಸರಿಯಾಗಿ ಕರೀಲಿಲ್ಲ ಅಂತೇಳಿ. ಭಗವಂತ ನೋಡಿ ನಮ್ಮನ್ನು ಯಾವ ರೀತಿ ಟೆಸ್ಟ್ ಮಾಡ್ತಿದ್ದಾರೆ ಅಂತೇಳಿ. ಇನ್ನೂ ನನ್ನನ್ನು ಸರಿಯಾಗಿ ಕರೀತಾ ಇದ್ದಾರೆ. ಒಂದು ಕೈಯಲ್ಲಿ ಕರೀತಿದ್ದಾರೆ, 2 ಕೈಯಲ್ಲಿ ಕರೀಲಿಲ್ಲ. ಕರೆದುಕೊಳ್ಳೆ ನಾನು ಹೋಗ್ತೇನೆ ಅಂತ ಹೇಳ್ತಾರೆ. ಅಂದರೆ ಅಷ್ಟು ಆ ಥರದಲ್ಲಿ ಹಾಗೆ ಈಗ ಹೋಗ್ತಿದ್ದಾರಂತೆ. ಕೃಷ್ಣ ಹೊರಡಬೇಕು ಅಂತೇಳಿ. ಆದರೆ ದ್ರೌಪದಿ ತನ್ನೆಲ್ಲ ಪ್ರಯತ್ನ ಮಾಡಿ ಕೊನೆಗೆ ಹೇ ಗೋವಿಂದ, ಹೇ ಕೃಷ್ಣ ಅಂಥೇಳಿ ಹೀಗೆ 2 ಕೈ ಎತ್ತ ಮೇಲೆ ಇಮಿಡಿಯೇಟ್ ತಕ್ಷಣ ಕೃಷ್ಣ ಬಂದಾಯಿತು, ಸೀರೆ ಕೊಟ್ಟಾಯಿತು. ನೋಡಿ, ಕೃಷ್ಣ ಸಹ ಹಾಗೆ ಬರಲ್ಲ. ನಾವು 2 ಕೈಯನ್ನು ಸಹ ಎತ್ತಿ, ಭಗವಂತ ನೀನೇ ಗತಿ, ನೀನೇ ಅಪ್ಪ, ನನ್ನಿಂದ ಏನೂ ಇಲ್ಲ, ಆ ಥರ ಬರುವವರೆಗೆ ನೋಡಿ. ದ್ರೌಪದಿ ಸಹ ಎಷ್ಟು ಕಷ್ಟಪಟ್ಟು ಬಂದಿದ್ದಾರೆ ಅಲ್ಲಿ ಅವರಿಗೆ. ಅಂದರೆ ನಮ್ಮ ಗತಿಯು ಸಹ ಇದೇ ರೀತಿ ಅಲ್ವಾ. ನಾವು ಸಹ ಪ್ರಯತ್ನ ಮಾಡ್ತಿರ್ತೇವೆ, ನಮ್ಮಿಂದ ಆಗ್ತದೆ ಅಂತೇಳಿ. ಸ್ವಾಮಿ ಇಡೀ ಈ ಶ್ಲೋಕವನ್ನು ನಾವು ಪ್ರತಿದಿನ ಪ್ರಯತ್ನ ಮಾಡಿದ್ರು ಸಹ ನನ್ನಾಗಿ ಹೇಳೋದು, ನಾವು ಫಲ ಬೇಕು, ಬಟ್ ಎಲ್ಲ ಬಿಟ್ಟು ಮಾಡಲಿಕ್ಕೆ ಕಷ್ಟ ಆಗ್ತದೆ. ಹಾಗೆ ನಾವು ಬೇರೆ ಬೇರೆ ಉದಾಹರಣೆಯನ್ನು ನೋಡಿ, ಬೇರೆ ಬೇರೆ ಜನರ ಉದಾಹರಣೆಯನ್ನು ನೋಡಿ, ಮಹಾರಾಜರು ಇಷ್ಟೆಲ್ಲ ಕಷ್ಟಪಟ್ಟು ಬಂದಿದ್ದಾರೆ. ನಮ್ಮ ಪರಮ ಪೂಜ್ಯ ಜಯಪತಾಕ ಸ್ವಾಮಿ ಮಹಾರಾಜರಾಗಲಿ, ರಾಧನಾಥ ಸ್ವಾಮಿ ಮಹಾರಾಜ ಆಗಲಿ, ಎಲ್ಲ ಮಹಾರಾಜರು ಎಷ್ಟೆಲ್ಲ ಕಷ್ಟಪಡ್ತಿದ್ದಾರೆ ಇನ್ನೂ ಸಹ. ಸೊ ಎಲ್ಲರನ್ನು ಉದ್ಧಾರ ಮಾಡಲಿಕ್ಕೆ ಎಷ್ಟು ಜನರು ಎಲ್ಲ ಅಂದರೆ ನಮಗೆ ನಮ್ಮ ಒಂದು
ಗುರಿ ಏನಿರ್ತದೆ, ಇಷ್ಟೆಲ್ಲ ಮಾಡಿ ನಮಗೆ ದೀಕ್ಷೆ ಸಿಗಬೇಕು, ದೀಕ್ಷೆ ಆದಮೇಲೆ ಬ್ರಾಹ್ಮಣ ದೀಕ್ಷೆ ಸಿಗಬೇಕು. ಸೊ ಹಾಗೆ ಇರ್ತದಲ್ಲ ದೀಕ್ಷೆ ಅಂದರೆ, ನಮ್ಮ ರಾಜನಾಥ ಸ್ವಾಮಿ ಮಹಾರಾಜ್ ಹೇಳ್ತಾರೆ, ಈ ದೀಕ್ಷೆ ಒಂದು ಒಂದು ಇದು ಏನಂದರೆ ಒಂದು ಜಸ್ಟ್ ಒಂದು ನಾವು ಒಂದು ಡಿಸಿಪ್ಲಿನಿಗೆ ಬರ್ತೇವೆ. ಡಿಸಿಪ್ಲಿನ್ ಒಂದು ನಮ್ಮ ಒಂದು ಚಟುವಟಿಕೆಗಳನ್ನು ನಾವೊಂದು ಆ ಒಂದು ಇದಕ್ಕೆ ತರಲಿಕ್ಕೆ. ಸೊ ಬೇರೆ ಏನಿಲ್ಲ, ನಾವು ಚಾಂಟಿಂಗ್ ಮಾಡ್ತಾ ಇರ್ತೇವೆ. ಎಷ್ಟೋ ಜನ 8-10 ಸಾವಿರ ಜನ ಕಾಯ್ತಿದ್ದಾರೆ ಮಹಾರಾಜಿಗೋಸ್ಕರ ದೀಕ್ಷೆ ತಗೊಳ್ಳಿ. ಮಹಾರಾಜ್ ಹೇಳ್ತಾರೆ ಅದು ಒಂದು ಇದು ಮಾತ್ರ. ಸೊ ನಾವು ಮಾಡೋ ಚಟುವಟಿಕೆಗಳಿಗೆ ಅದೇ, ಚಾಂಟಿಂಗ್ ಮಾಡಲೇಬೇಕು, ಬುಕ್ ಓದಲೇಬೇಕು, ಸೇವಾ ಮಾಡಲೇಬೇಕು, ಎಲ್ಲ ಮಾಡಲೇಬೇಕು. ಸೊ ಹಾಗೆ ನಾವು ಇದೆಲ್ಲ ಮಾಡ್ಕೊಂಡು ಬಂದಮೇಲೆ ನಾವು ಡಿಸಿಪ್ಲಿನಿಗೋಸ್ಕರ ನಾವು ಅಫ್ಕೋರ್ಸ್ ನಮ್ಮ ಇದರಲ್ಲಿ ಇದೆ ದೀಕ್ಷೆ ತಗೊಳ್ಳೇಬೇಕು. ಅದರ ಮೇಲೆ ಅದರ ಮೇಲೆ 2nd ಗ್ರೇಡ್ ಬ್ರಾಹ್ಮಣ ದೀಕ್ಷೆ ತಗೊಳ್ಬೇಕು, ಹಾಗೆ ಇರ್ತದೆ. ಸೊ ಇದರಿಂದ ಹೀಗೆ ಮತ್ತೆ ಆಂಡಾಳವರು ಸರ್ವೋಚ್ಚ ತಾಯಿ ಶ್ರೀ ದೇವಿ ಅವರ ಜನ್ಮವನ್ನು ಶ್ರೀ ಆಂಡಾಲ್ ಆಗಿ ತೆಗೆದುಕೊಂಡಂತೆಯೇ ಉಪನಿಷತ್ತುಗಳನ್ನು ತಮ್ಮ ಜನ್ಮವನ್ನು ತಿರುಪ್ಪಾವಾಯಿ ಎಂದು ತೆಗೆದುಕೊಂಡಿದ್ದಾರೆ. ಸೊ 30 ಒಂದು ಆ ಪಾಶುರಂ ನಮ್ಮ ಕೊರಳಿಗೆ ಅಂದರೆ ನೆಕ್ಲೆಸ್ ಹಾಕಿದಾಗೆ. ಸೊ ಈ ಕೊರಳಲ್ಲಿ ನಾವು ಮುತ್ತಿನ ಹಾರ ಹಾಕ್ಕೊಂಡು ನಾವು ಹೇಗೆ ಹೋಗ್ಬೇಕಂತೇಳಿ ಇಲ್ಲಿ ಆಂಡಾಲ್ ಅವರು ಹೇಳ್ತಾರೆ. ಸೊ ನಾವು ಮುತ್ತಿನ ಹಾರ ಹಾಕ್ಕೊಂಡು ಅಂದರೆ ಪ್ರತಿದಿನ, ಇದು 30 ದಿನ ಅಲ್ಲ ಅಂತೆ, ಈ 30 ದಿನ ಅಲ್ಲ, ಈ ಪೂರ ವರ್ಷದಲ್ಲಿಯೂ ಸಹ ಈ ಒಂದು ಪಾಶುರಂ ಬಂದು ನಾವು ಯಾವತ್ತೂ ಹೇಳ್ತಾ ಇರ್ಬೋದು, ಇದು ಮುತ್ತಿನ ಹಾರದ ಹಾಗೆ 30 ಪಾಶುರಂ, ಈ 30 ಮಣಿಗಳ ಹಾಗೆ ನಾವು ನಮ್ಮ ಇದರಲ್ಲಿ ಹಾಕಿ ನಾವು ಅದನ್ನು ದಿನನಿತ್ಯ ಹಾಡ್ಬೋದು ಅಂತೇಳಿ ಆಂಡಲ್ ಅವರು ಹೇಳ್ತಾರೆ. ಈ ತಿರುಪಾವಿ ಯಾವುದೇ ಚರಣಗಳನ್ನು ಬಿಡದೆ ಪೂರ್ಣವಾಗಿ ಹಾಡಬೇಕು, ಎಲ್ಲ ಚರಣವನ್ನು ಪೂರ್ಣವಾಗಿ ಒಂದು ಹಾರದಲ್ಲಿ ಒಂದು ರತ್ನ ಕಳೆದು ಹೋದರೆ ಅದು ಅದರ ಸೌಂದರ್ಯವನ್ನು ಹಾಳು ಮಾಡುತ್ತದೆ ಅಲ್ವಾ. 30 ರತ್ನ ಉಂಟು, ಒಂದು ಹೋದರೆ ಅದು ನಮಗೆ ಹಗ್ಗ ತೋರ್ತದಲ್ಲ, ಅದು ಇಡೀ ಇಷ್ಟೊಂದು ಲಕ್ಷಗಟ್ಟಲೆ ಒಂದು ಮುತ್ತಿನ ಹಾರವನ್ನು ಹಾಕ್ಕೊಂಡು ಸ್ವಲ್ಪ ಹಗ್ಗ ತೋರಿದ್ರು ಸಹ ಜನರು ಅದನ್ನೇ ನೋಡ್ತಾರೆ, ಮುತ್ತಿನ ಹಾರವನ್ನು ನೋಡೋದಿಲ್ಲ. ಇದೇನು ಪ್ರಾಬ್ಲಮ್ ಆಗಿದೆ ಅಂತೇಳಿ ಕೇಳ್ತಾರೆ. ಹಾಗೆ ಇದನ್ನು ಎಲ್ಲ 30 ಪಾಶುರವನ್ನು ಹೇಳಬೇಕಂತೆ, ಅದು ಅದರ ಸೌಂದರ್ಯವನ್ನು ಹಾಳು ಮಾಡುತ್ತೆ. ಅದೇ ರೀತಿ ಒಂದು ಪದ್ಯವನ್ನು ಹಾಡದೆ ಬಿಟ್ಟರೂ ತಿರುಪಾವಿ ಸೌಂದರ್ಯವು ಕಡಿಮೆ ಆಗ್ತದೆ. ಪದ್ಯಗಳ ಸರಿಯಾದ ವಾಚನವು ಭಕ್ತಿ ಇಲ್ಲದೆ ಭಗವಂತನ ಕೃಪೆಯನ್ನು ಗೆಲ್ಲುವ ಅಪೇಕ್ಷಿತ ಪರಿಣಾಮವನ್ನು ಕೇಂದ್ರೀಕೃತ ಮನಸ್ಸಿಂದ ಮಾಡುವವರಿಗೆ ತರುತ್ತದೆ ಎಂದು ಗೋದಾದೇವಿ ಹೇಳುತ್ತಾರೆ. ಪದ್ಯಗಳು ಅವುಗಳ ಆಂತರಿಕ ಅರ್ಥವನ್ನು ಅರ್ಥ ಮಾಡಿಕೊಳ್ಳದೆ ಸರಳವಾಗಿ ಪಠಿಸಿದರೆ ಸಾಕು. ಸೊ ಅಂದರೆ ಇದನ್ನು ಏಕವಾಗಿ ಆನಂದಿಸಬಾರದು, ಆದರೆ ಅದನ್ನು ಗುಂಪುಗಳಲ್ಲಿ ಅಸೋಸಿಯೇಷನ್ ಮೂಲಕ ಹಾಡಬೇಕು ಅಂತೇಳಿ ಇಲ್ಲಿ ಹೇಳ್ತಾರೆ. ಇದು ನಮಗೆ ಅರ್ಥ ಗೊತ್ತಿಲ್ಲದಿದ್ರೂ ತೊಂದರೆ ಇಲ್ಲ, ನಾವು ದಿನನಿತ್ಯ ಇದನ್ನು ಹಾಡಿದರೆ ಸಾಕಂತೆ. ನಾವು ಅಷ್ಟೊಂದು ಅರ್ಥ ಮಾಡಿಕೊಂಡು ಹಾಗೆ ಹೀಗೆ ಏನಂತ ಗೊತ್ತಿರಬೇಕಂತೇಳಿ ಇಲ್ಲ. ಸೊ ಅದನ್ನು ಹಾಡಬೇಕು. ಆದರೆ ಅದನ್ನು ಹಾಡುವಾಗ ನಾವು ಎಲ್ಲ ಅಸೋಸಿಯೇಷನ್, ಹೀಗೆ ನಾವು ಕೂತ್ಕೊಂಡಿದ್ದೇವೆ, ನಾವು ಒಬ್ಬರೇ ಹಾಡಬಾರ್ದಂತೆ, ಎಲ್ಲರೂ ಒಟ್ಟಿಗೆ ಅಸೋಸಿಯೇಷನ್. ಈಗ ಅಮೃತ ಪದ್ಮ ಮಾತಾಜಿ ಹೇಗೆ ಬೆಳಗ್ಗೆ ಎದ್ದು ಎಲ್ಲರನ್ನು ಏಳಿಸ್ತಾರೆ, ಹಾಗೆ ನಮ್ಮ ಇಲ್ಲಿ ಅಂದರೆ 30 ದಿನ ತುಂಬ ಶ್ರಮಪಟ್ಟು ಎವ್ರಿ ಡೇ ದಿನ ನಾವು ಇವತ್ತು ನನ್ನ ಸರ್ದಿ ಅಲ್ಲ ಇತ್ತು, ನಮ್ಮ ಸಖಿಚರಣ್ ಸರ್ದಿ ಇತ್ತು, ಅವರಿಗೆ ಏನೋ ಕಾರಣದಿಂದ ಅವ್ರಿಗೆ ಮಾಡಲಿಕ್ಕೆ ಆಗಲಿಲ್ಲ. ನನ್ನನ್ನು ಕೋಲಿಟ್ಟು ಅಂದರೆ ನನಗೆ ನೆನಪಾಗ್ತಾಯಿತ್ತು, ನಮ್ಮ ಟೀಚರ್ ಹೇಳ್ತಾಯಿದ್ರು ಅಲ್ಲಿ ಸ್ಕೂಲಲ್ಲಿ ಹೋಗುವಾಗ, ನಾವು ಸರಿ ಮಾಡದಿದ್ರೆ ನಮಗೆ ಚಡಿಯಲ್ಲಿ ಬೀಳ್ತಾಯಿತ್ತು. ಹಾಗೆ ಮಾತಾಜಿ ನಮಗೆ ಏನಾದರೂ ಅಂದರೆ ಚಡಿ ಆ ಥರ ಅಲ್ಲ, ನಾವು ಇದು ಅವರು ಮಾಡುವುದಲ್ಲ, ಭಗವಂತನೇ ಅವರಿಗೆ ಬುದ್ಧಿ ಕೊಟ್ಟು ನಮ್ಮಂಥ ಜೀವಗಳನ್ನು ಬೇಗ ಎದ್ದು ಅಟ್ಲೀಸ್ಟ್ ಏನಾದರೂ ಮಾಡಪ್ಪ, ಇಲ್ಲಿ ನಾವು ಮಾಡಲ್ಲಲ್ವ ಹಾಗೆ. ಸೊ ಮಾತಾಜಿ ತುಂಬ ಶ್ರಮಪಟ್ಟು ಈ ಒಂದು ಕಾರ್ಯಕ್ರಮವನ್ನು ಅಂದರೆ ತನ್ನ ಒಂದು ಗುರಿ ಇದು ಮಾಡಿರಲೇಬೇಕು, ಏನಾದರೂ ಮಾಡಿ ನಾವು ಇದನ್ನು ಒಳ್ಳೆ ಸಕ್ಸಸ್
ಒಳ್ಳೆ ರೀತಿಯಲ್ಲಿ ನಾವು ಇದನ್ನು ಮಾಡಿಸ್ಬೇಕು ಅಂತೇಳಿ ಪ್ರತಿ ಶುಕ್ರವಾರ ಸಹ ಈಗ ಹಾಗೆ 30 ದಿನದಿಂದ ಸಹ ನಮ್ಮನ್ನು ಎಬ್ಬಿಸಿ ಹೇಳಿಸ್ತಾರೆ, ಈ ಉಪವಾಸ ಮಾಡಪ್ಪ, ಇದನ್ನು ಮಾಡು, ಹೀಗೆ ಮಾಡು, ಹಾಗೆ ಮಾಡು ಅಂತೇಳಿ. ಸೊ ಇಷ್ಟೆಲ್ಲ ಪರಿಶ್ರಮ ಮಾಡ್ತಾರೆ. ಸೊ ನಾವು ಅದಕ್ಕೆ ಧನ್ಯವಾದಗಳನ್ನು, ನಮ್ಮ ಏನು ಕರ್ತವ್ಯ ಇರ್ತದೆ, ನಮ್ಮ ಅದೇ ಫಲಸ್ತುತಿಯಲ್ಲಿ ನಾವು ನಮ್ಮ ಫಲ ಏನು ಅಂತೇಳಿ ನಮಗೆ ಸಿಗಿಯೇ ಸಿಗ್ತದೆ. ಆದರೆ ಮತ್ತೊಂದು ನಮ್ಮ ಪರಮ ಪೂಜ್ಯರಾದ ಸ್ವಾಮಿ ಮಹಾರಾಜರು ಹೇಳ್ತಾರೆ, ನಮ್ಮ ಗ್ರ್ಯಾಟಿಟ್ಯೂಡ್ ಕೊಡಲೇಬೇಕಂತೇಳಿ. ನಾವು ನಮ್ಮ ಕರ್ತವ್ಯ ನಾವು ಮಾಡಲೇಬೇಕು. ಗ್ರ್ಯಾಟಿಟ್ಯೂಡ್, ಆ ಒಂದು ಧನ್ಯವಾದ, ಗ್ರ್ಯಾಟಿಟ್ಯೂಡಲ್ಲಿ ಭಗವಂತ ನೋಡ್ತಾ ಇರ್ತಾನೆ. ನಮಗೆ ಕೊಟ್ಟ ಒಂದು ಈ ಕಾರ್ಯಕ್ರಮ ನಾವು ಸರಿಯಾಗಿ ಮಾಡಿದ್ದೇವೆ, ಅದಕ್ಕೆ ನಾವು ಗ್ರ್ಯಾಟಿಟ್ಯೂಡ್ ಹೇಳಲೇಬೇಕು, ಧನ್ಯವಾದ ಹೇಳಲೇಬೇಕು ಯಾರಿಗೂ ಸಹ ಅದನ್ನು. ಸೊ ಈ ದೈವಿಕ ಕಾರ್ಯಕ್ರಮ ಕಠಿಣ ಸಂಸ್ಕೃತದಲ್ಲಿ, ಆದರೆ ಶಾಸ್ತ್ರೀಯ ಸರಳ ತಮಿಳಲ್ಲಿದೆ ಮತ್ತು ಕೇವಲ 30 ಸಂಖ್ಯೆಯಲ್ಲಿದೆ. ಇದು ತಮಿಳಲ್ಲಿದೆ, ನಮಗೂ ಸಹ ಕಷ್ಟ ಆಗ್ತದೆ. ನಾನು ಸಹ ಸ್ವಲ್ಪ ಕಷ್ಟದಲ್ಲಿ ನಾವು ಅದನ್ನು ಹೇಳಲಿಕ್ಕಾಗ್ತದೆ. ಅದಕ್ಕೆ ನಾನು ಕೆಲವೊಂದು ಸಲ ಇನ್ನೊಬ್ಬರಿಂದ ಕೇಳಲಿಕ್ಕೆ ಇದು ಮಾಡ್ತೇನೆ. ನಾವು ಕನ್ನಡದವರು, ಸೊ ನಮಗೆ ದಾಸರ ಪದಗಳು ಇದಾಗ್ತದೆ. ಸೊ ಹಾಗೆ ಫಲಸ್ತುತಿ ಹೇಳುವಾಗ ನಾವು ಒಂದು ಪದ್ಯ ಬರ್ತದೆ ಇಲ್ಲಿ, ನಮ್ಮ ಪುರಂದರ ದಾಸರ ಪದ್ಯ ಬರ್ತದೆ ಇಲ್ಲಿ. ಸೊ ಇಲ್ಲಿ ಹೇಳ್ತಾರೆ, ಪುರಂದರದಾಸರು ಸುಂದರವಾಗಿ ಹೇಳ್ತಾರೆ ಇದನ್ನು ಹಾಡುವಾಗ, ಉಡುಪಿ ಇದೊಂದು ನೋಡಿದ್ದೇವೆ, ಈ ಒಂದು ಇದನ್ನು ಪದ್ಯವನ್ನು ನಮ್ಮ ಶಿವಾನಂದ ಪ್ರಭು ಹಾಕಿದ್ದಾರೆ ಗ್ರೂಪಲ್ಲಿ. ಹಾಡುವಾಗ ಕಣ್ಣಲ್ಲಿ ನೀರು ಬರ್ತದಂತೆ, ನೀರು ಬಂದಿದೆ ಅವ್ರದ್ದು, ನಾವು ನೋಡಿದ್ದೇವೆ. ಸೊ ಅದನ್ನು ಜಸ್ಟ್ ಒಂದು ಲೈನ್ ಹೇಳಲಿಕ್ಕೆ, ನೀನೇ ಗತಿ ನೀನೇ ಮತಿ, ನೀನೇ ಗತಿ ನೀನೇ ಮತಿ, ನೀನಲ್ಲದೆ ಅನ್ಯತ್ರ ದೈವಗಳ ನಾನರಿಯೆ ಕೃಷ್ಣ ಕೃಷ್ಣ ಕೃಷ್ಣ. ಉಡುಪಿ ಶ್ರೀ ಕೃಷ್ಣ, ನೀನೇ ಗತಿ ನೀನೇ ಮತಿ, ನೀನೇ ಗತಿ ನೀನೇ ಮತಿ, ನೀನಲ್ಲದೆ ಅನ್ಯತ್ರ ದೈವಗಳ ನಾನರಿಯೆ ಶ್ರೀ ಕೃಷ್ಣ ಕೃಷ್ಣ ಕೃಷ್ಣ. ಶ್ರೀ ಉಡುಪಿ ಶ್ರೀ ಕೃಷ್ಣ ಅಂತೇಳಿ ಇಷ್ಟು ಸುಂದರವಾಗಿ ಹಾಡಿದ್ದಾರೆ. ಈಗ ಸಮಯದ ಅಭಾಯ ಇದಿಲ್ಲದೆ ನಾನು ಪೂರ ಹೇಳಲಿಕ್ಕಾಗೋದಿಲ್ಲ. ಇದು ಪೂರ ಇದನ್ನು ಹಾಡುವಾಗ ಆ ಒಂದು ಅಂದರೆ ಕಣ್ಣಲ್ಲಿ ನೀರು ಬರ್ತಾ ಉಂಟು ಅವರಿಗೆ. ಅಂದರೆ ನಾವು ಆ ಥರ ಅಂದರೆ ಶರಣಾಗತಿ ಅಂದರೆ ಆ ಥರ ಅಲ್ವಾ. ನಾವು ಅಷ್ಟೊಂದು ದೀರ್ಘವಾಗಿ ಆಳವಾಗಿ ನಾವು ಅದನ್ನು ಆಲೋಚನೆ ಮಾಡೋ, ನೀನೇ ಗತಿಯಪ್ಪ, ನಿನ್ನಿಂದ ನಮಗೆ ಏನಿಲ್ಲ. ಸೊ ಎಲ್ಲ ದೈವಗಳನ್ನು ಅಂದರೆ ಪ್ರಭುಪಾದ ಹೇಳ್ತಾರೆ, ಎಲ್ಲ ದೈವಗಳನ್ನು ನಾವು ಸಂತೃಪ್ತಿ ಮಾಡಲಿಕ್ಕೆ ಆಗೋದಿಲ್ಲ. ಮರಕ್ಕೆ ಬುಡಕ್ಕೆ ನೀರು ಹಾಕಿದರೆ ಮಾತ್ರ ಮರ ಮೇಲೆ ಬರ್ತದೆ. ಮರದ ಪೂರ ಒಂದು ಇದಕ್ಕೆ ಹಾಕಬೇಕಂತೇಳಿಲ್ಲ, ಎಲೆಗಳಿಗೆ ಬ್ರಾಂಚ್ಗಳಿಗೆ ಹಾಕಬೇಕಂತೇಳಿಲ್ಲ, ಮರದ ಬುಡಕ್ಕೆ ಹಾಕಬೇಕು. ಅಂದರೆ ಹಾಗೆ ನಾವು ಕೃಷ್ಣನಿಗೆ ಪೂಜೆ ಮಾಡಿದ್ವಿ, ಕೃಷ್ಣನಿಗೆ ಸಲ್ಲಿಸಿದರೆ. ಸೊ ನಾವೆಲ್ಲ ಕೇಳ್ತೇವೆ, ಭಗವಂತನ ಪ್ರಹ್ಲಾದ ಕಥೆ ಕೇಳಿದ್ದೇವೆ, ಮೊನ್ನೆ ನಮ್ಮ ಜಯಗನ್ ಪ್ರಭು ಹೇಳಿದ್ದಾರೆ, ಧ್ರುವ ಮಹಾರಾಜರ ಕಥೆ ಕೇಳ್ತಿದ್ದೇವೆ. ಎಲ್ಲರೂ ಸಹ ಭಗವಂತನ ಧ್ಯಾನದಲ್ಲಿ ಹೋಗುವಾಗ ಅದು ಶರಣಾಗತಿ. ಆ ರೀತಿ ಒಂದು ಶರಣಾಗತಿಯಲ್ಲಿ ನಾವು ನೋಡಬೇಕು ಅಂತೇಳಿ ಇಲ್ಲಿ ಸೊ ಸುಂದರವಾಗಿ ಹೇಳ್ತಾರೆ. ಸೊ ಹಾಗೆ ನಾವು ಭಗವಂತನ ಯಾವ ರೀತಿ ಧ್ಯಾನ ಮಾಡಿ ಜ್ಞಾನ ತಗೊಳ್ಬೇಕು. ಸೊ ಇದು ಆಂಡಲ್ ಅವರು ಇಲ್ಲಿ ಹೇಳ್ತಿದ್ದಾರೆ. ಇವತ್ತು ಬೇಗ ಮುಗಿಸ್ಬೇಕಂತೇಳಿ ಇದೆಯಾ ಅಂತೇಳಿ ಗೊತ್ತಿಲ್ಲ. ಸೊ ಹಾಗೆ ಇಲ್ಲಿ ಮುಂದೆ ನಾವು ನೋಡುವ ಆಂಡಲ್ ಅವರು ಯಾವ ರೀತಿ ಇದು ಹೇಳ್ತಾರೆ. ಇಲ್ಲಿ ಇಲ್ಲೊಂದು ಭಗವದ್ಗೀತದಲ್ಲಿ ಮತ್ತೊಂದು ಶ್ಲೋಕ ಬಂದಿದೆ, 7ನೇ ಅಧ್ಯಾಯದಲ್ಲಿ 7ನೇ ಶ್ಲೋಕ ಉಂಟು. ಅಂದರೆ ಭಗವಂತ ಇಲ್ಲಿ ಹೇಳ್ತಾನೆ ಏನಂದರೆ, ಮತ್ತ ಪರಸರಂ ನಾಣ್ಯ ಕಿಂಚಿತ್ ಅಸ್ತಿ ಧನಂಜಯ ಮಹಿ ಸರ್ವಾನ ಇದಂ ಪ್ರೋತ್ಥಂ ಸೂತ್ರೇ ಮನಿ ಗನ ಇವ. ಅಂದರೆ ಇಲ್ಲಿ ಭಗವಂತ ಇಲ್ಲಿ ರತ್ನಕ್ಕೆ ಯಾವ ರೀತಿ ಹೋಲಿಸ್ತಾನೆ, ಇಲ್ಲಿ ಸಂಪತ್ತನ್ನು, ಓ ಅರ್ಜುನನೇ, ನನಗಿಂತ ಶ್ರೇಷ್ಠವಾದ ಸತ್ಯವಿಲ್ಲ, ದಾರದ ಮೇಲೆ ಮುತ್ತುಗಳನ್ನು ಕಟ್ಟಿದಂತೆ ಎಲ್ಲವೂ ನನ್ನ ಮೇಲೆ ನಿಂತಿದೆ ಅಂತೇಳಿ ಇಲ್ಲಿ ಭಗವಂತ ಇಲ್ಲಿ ಈ ಒಂದು ಇದರಲ್ಲಿ ಅರ್ಥವನ್ನು ಹೇಳ್ತಾರೆ. ಸೊ ಹಾಗೆ ಇಲ್ಲಿ ಮತ್ತೆ ಇಂದಿಗೂ ಆಂಡಲ್ ಪದ್ಯಗಳನ್ನು ಪರಿಶೀಲಿಸಿದರೆ ಅವರು 4 ದೊಡ್ಡ ಪರ್ವತದಂತಹ ಭುಜಗಳು, ಕೆಂಪು ಕಮಲದ ಕಣ್ಣುಗಳು,
ಮತ್ತು ಸುಂದರವಾದ ಮುಖದಿಂದ ಆ ಭಗವಂತನ ಕೃಪೆಯಿಂದ ಆಶೀರ್ವದಿಸಲ್ಪಡುತ್ತಾರೆ. ಭಗವಂತನು ತನ್ನ ಭಕ್ತರೊಂದಿಗೆ ಸಂತೋಷವನ್ನು ಅನುಭವಿಸಿದಾಗ ಅವನ ಭುಜಗಳು ಸಂತೋಷದಿಂದ ಅನೇಕ ಪಟ್ಟು ವಿಸ್ತರಿಸುತ್ತದೆ. ನಾವು ಸಂತೋಷಪಟ್ಟಾಗ ಭಗವಂತನ ಖುಷಿಯಾಗ್ತಾನೆ ಅಂತೇಳಿ. ಕೃಷ್ಣಾವತಾರ ಸಮಯದಲ್ಲಿ ಅವನ ಎಲ್ಲ ವೈರಿಗಳು ಅವನನ್ನು 2 ಕೈಗಳಿಂದ ನೋಡಿದರು, ಆದರೆ ಅವರ ಆತ್ಮೀಯ ಭಕ್ತರು 4 ಕೈಗಳಿಂದ ನೋಡ್ತಾರೆ. ಸೊ ಗೋಪಿಗಳು ಅರ್ಜುನ ಅಂದರೆ ಭಗವಂತನ 4 ಕೈಗಳಿಂದ ನೋಡುವಂಥ ಒಂದು ಅವರಿಗೆ ಭಾಗ್ಯ ಸಿಕ್ಕಿದೆ. ಅವರ ದರ್ಶನವನ್ನು ಆನಂದಿಸುವ ತೃಪ್ತಿ ಮತ್ತು ಸಂತೋಷದಿಂದಾಗಿ ಅವನ ಕಣ್ಣುಗಳು ಕೆಂಪು ಕಮಲದಂತಾಗುತ್ತದೆ. ಇಲ್ಲಿ ಎಲ್ಲೆಡೆ ಸ್ವಾಮಿಯ ಕೃಪೆಯಿಂದ ಆಶೀರ್ವದಿಸಲ್ಪಡುತ್ತದೆ ಮತ್ತು ಶಾಶ್ವತ ಸಂತೋಷವನ್ನು ಅನುಭವಿಸುವಿರಿ ಅಂತೇಳಿ ಇಲ್ಲಿ ಆಂಡಲ್ ಅವರು ಹೇಳ್ತಾರೆ. ನಮಗೆ ಶಾಶ್ವತ ಸಂತೋಷ, ನಮಗೆ ಇಲ್ಲಿ ನಮಗೆ ಗೊತ್ತುಂಟು ಇದು ನಾವು ಎಲ್ಲಿದ್ದೇವೆ, ಇದು ಅಶಾಶ್ವತ ಅಲ್ವಾ. ಇಲ್ಲಿ ಶಾಶ್ವತ ಏನಿಲ್ಲ ಇಲ್ಲಿ. ಸೊ ಈ ಒಂದು ನಾವು ಭೌತಿಕ ಸಂಸಾರದಲ್ಲಿದ್ದೇವೆ, ನಮಗೆ ಏನು ಶಾಶ್ವತ ಎಲ್ಲ ಟೆಂಪರರಿ ಇರ್ತದೆ. ಸೊ ನಾವು ಇಲ್ಲಿ ಈ ಒಂದು ಭೌತಿಕ ಸಂಸಾರದಲ್ಲಿ ಬಂದು ನಾವು ಶಾಶ್ವತ ಸಂತೋಷವನ್ನು ಹುಡುಕ್ತಿರ್ತೇವೆ, ನಮಗೆ ಖುಷಿ ಸಿಗಲಿಕ್ಕೆ ಅಂತೇಳಿ. ಹಾಗೆ ಪ್ರಭುಪಾದರು ಒಂದು ಸಲ ಇದಕ್ಕೆ ಹೋಗುವಾಗ, ಒಂದು ಲೈವ್ ಇಂಟರ್ವ್ಯೂ ಹೋಗುವಾಗ, ತುಂಬ ಕ್ರೂರ ವ್ಯಕ್ತಿ ಆ ಥರ ಇದು ಕೊಡುವಾಗ ಇವರು ಹೇಳಿದರು, ಯಾರು ಜಯಗುನ್ ಪ್ರಭು ಹೇಳಿದ ಆ ಕಥೆಯಲ್ಲಿ. ಸೊ ಅವನು ಕೇಳ್ತಾನೆ, ಎಲ್ಲ ಕಡೆಯಲ್ಲಿ ಅಶಾಂತಿ ಉಂಟು, ಸಾಯ್ತಾ ಇದ್ದಾರೆ, ನಿಮ್ಮ ದೇಶದಲ್ಲಿ ಸಾಯ್ತಾ ಇರುವಾಗ ಪ್ರಭುಪಾದ ಹೇಳ್ತಾರೆ ಎಲ್ಲ ಕಡೆಯಲ್ಲಿ ಸಾಯೋದು ಗ್ಯಾರಂಟಿ, 100% ಶ್ಯೂರ್. ಸೊ ಪ್ರಭುಪಾದ ಮತ್ತೊಂದು ಕಡೆಯಲ್ಲಿ ಹೇಳ್ತಾರೆ, ಸಂತೋಷ ಯಾರಿಗೆ, ಅದು ಕ್ಷಣ ಮಾತ್ರಕ್ಕೆ ಸಂತೋಷ, ಪರ್ಮನೆಂಟ್ ಸಂತೋಷ ಯಾರದೇ ಉಂಟು. ಹಣ ಇದ್ದವರು ಅಂದರೆ ಮತ್ತೊಬ್ಬರದ್ದು ಕೇಳ್ತಾರೆ, ಯಾವ ರೀತಿ ನಾವು ಖುಷಿ ಪಡ್ತೇವೆ. ಇಲ್ಲಿ ದುಬೈಯಲ್ಲಿ ಇರುವಾಗ ಕೆಲವು ಸಲ ನಾವು ಎಣಿಸ್ತೇವೆ, ದೊಡ್ಡ ಮನೆ ವಿಲ್ಲ ಇದ್ದರೆ ನಮಗೆ ಖುಷಿ ಸಿಗ್ಬೋದು, ಹಣ ಸಿಕ್ಕಿದ್ರೆ ಖುಷಿ ಪಡ್ಬೋದು, ಆ ರೀತಿ ಅಂತೇಳಿ ನಾವು ಖುಷಿ ಪಡ್ತೇವೆ. ಇಲ್ಲಿಗೆ ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಆ ರೀತಿ ಖುಷಿ ಪಡ್ತಿದ್ದೆ. ಇದು ಶಾಶ್ವತ, ಇದೆಲ್ಲ ಶಾಶ್ವತ ಅಲ್ಲ, ಇದೆಲ್ಲ ಟೆಂಪರರಿ, ಕ್ಷಣ ಮಾತ್ರಕ್ಕೆ, ನಮ್ಗೆ ಎಷ್ಟು ದಿನ ಅಂತೇಳಿ ಗೊತ್ತಿಲ್ಲ. ಸೊ ಎಲ್ಲ ತಗೊಂಡು ಬಿಡ್ತಾರೆ, ಕೊಟ್ಟವನು ಅವನೇ, ತಗೊಂಡು ಹೋಗೋನು ಅವನೇ ಅಲ್ವಾ. ಸೊ ಹಾಗೆ ನಮಗೆ ಶಾಶ್ವತ ಸಂತೋಷ ಬೇಕಾದರೆ ನಾವು ಅಸೋಸಿಯೇಷನ್ ಭಕ್ತರ ಒಟ್ಟಿಗೆ ಕೂತ್ಕೊಂಡು ನಾವು ಮಾಡೋ ಒಂದು ಭಕ್ತಿಯೇ ಅದು ಶಾಶ್ವತ, ಮತ್ತೇನು ಶಾಶ್ವತ. ಇದನ್ನು ಕೇಳ್ತಾ ಇರ್ತೇವೆ ಮನ್ಮನ ಭಾವ ಮತ್ತು ಮತ್ಯಾಜಿಯ ನಮಸ್ಕರು ಮಾಮೇ ಸಿ ಪ್ರತಿಜಾನಿ ಪ್ರಿಯೋಸಿಮ್ ಅಂತೇಳಿ. ಇದನ್ನು ಕೇಳ್ತಾ ಇದ್ದ ಮನ್ಮನ ಭಾವ ಮನಸ್ಸಲ್ಲಿ ನಾವು ಮಾಡ್ತಾ ಇರಬೇಕು, ಭಗವಂತನಿಗೆ ಅಡ್ಡ ಬಿಡಬೇಕು, ಎಲ್ಲ ಚಟುವಟಿಕೆ ಭಗವಂತನಿಗೋಸ್ಕರ ಮಾಡಬೇಕು. ಇದು ಶಾಶ್ವತ, ನಮಗೆ ಸಂತೋಷವನ್ನು ಸಿಗುತ್ತದೆ ಅಂತೇಳಿ ಇಲ್ಲಿ ಆಂಡಾಲ್ ಅವರು ಹೇಳ್ತಾರೆ. ಕೃಷ್ಣ ಮತ್ತು ಆಂಡಾಲ್ ಅವರ ಒಕ್ಕೂಟವನ್ನು ದೃಶ್ಯೀಕರಿಸುವ ಸಂತೋಷವನ್ನು ಅನುಭವಿಸುವ ಮೂಲಕ ಒಬ್ಬರು ದೊಡ್ಡ ಆನಂದವನ್ನು ಪಡೆಯುತ್ತಾರೆ ಮತ್ತು ನಾವು ದೈವ ದಂಪತಿಗಳಿಂದ ಆಶೀರ್ವದಿಸಲ್ಪಡುತ್ತೇವೆ. ನಾವು ಎಲ್ಲ ದೈವ ದಂಪತಿಗಳಿಗೆ ಹೋಗ್ಬೇಕಂತೇಳಿಲ್ಲ. ಕೃಷ್ಣ ಈ ಆಂಡಾಲ ಇಂಥ ಒಂದು ದೊಡ್ಡ ಈ ಭಕ್ತರನ್ನು ನಾವು ಇದು ಮಾಡಿದರೆ ಸಾಕು. ಸೊ ನಮಗೆ ಎಲ್ಲರ ಒಂದು ನಮಗೆ ಆಶೀರ್ವಾದ ಸಿಗ್ತದೆ ಅಂತೇಳಿ ಇಲ್ಲಿ ಆಂಡಾಲ್ ಅವರು ಹೇಳ್ತಾರೆ. ಸಾಂಪ್ರದಾಯಿಕ ಕೃಷ್ಣನೊಂದಿಗೆ ಆಂಡಾಲ್ ಅವರ ದೈವಿಕ ವಿವಾಹವನ್ನು ಎಲ್ಲ ದೇವಾಲಯಗಳಲ್ಲಿ ಈ ದೈವಿಕ ದಿನದಂದು ಆಚರಿಸಲಾಗ್ತದೆ. ಇವತ್ತಿನ ಈ ದಿನದಲ್ಲಿ ಎಲ್ಲ ಕಡೆಯಲ್ಲಿ ತುಂಬ ಸೌತ್ ಇಂಡಿಯಾದಲ್ಲಿ ಮೇನ್ಲಿ ಸೌತ್ ಇಂಡಿಯಾದಲ್ಲಿ ಎಲ್ಲ ಸಾಂಪ್ರದಾಯಿಕವಾಗಿ ತುಂಬ ವಿಜೃಂಭಣೆಯಿಂದ ಆಚರಿಸಲಾಗ್ತದೆ. ಜ್ಞಾನ, ಭಕ್ತಿ ಮತ್ತು ವೈರಾಗ್ಯ ತುಂಬಿದ ಪ್ರಕಾಶಮಾನವಾದ ಮುಖಗಳಿಂದ ಭಗವಂತನ ಭಕ್ತರು ಪ್ರೀತಿಯಿಂದ ಆತನ ಸನ್ನಿಧಿಗೆ ಹೋದರು ಮತ್ತು ತಮ್ಮ ನಿಸ್ವಾರ್ಥ ಸೇವೆಯ ಬಯಕೆಯನ್ನು ಕೈಕರ್ಯ ಪುರುಷ ಸಾಧಿಸಿದರು. ಸೊ ಹಾಗೆ ಅಂದರೆ ನಾವು ಜ್ಞಾನ, ಭಕ್ತಿ ಮತ್ತು ವೈರಾಗ್ಯದಿಂದ ನಮಗೇನು ಆ ಥರ ಕೇಳ್ಕೊಂಡು ನಾವಿಷ್ಟು ಲಿಸ್ಟ್ ತಗೊಂಡು ಹೋಗಬಾರ್ದು. ಭಗವಂತನಲ್ಲಿ ನಾವು ಭಗವಂತನ ಭಕ್ತಿಯೇ ಭಗವಂತನ ಭಕ್ತರ ಸಂಘ ಸಿಗಲಿ ಅಂತೇಳಿ ನಾವು ಭಗವಂತನಿಗೆ ಬೇಡ್ಕೊಳ್ಬೇಕಂತೆ. ಗೋಪಿಗಳು ಭಗವಂತನನ್ನು ಹೇಗೆ ಸಂಪರ್ಕಿಸಿದರು ಮತ್ತು ಅವರ ಆಸೆಗಳನ್ನು ಪಡೆದರು ಎಂಬ ಈ ವೃತ್ತಾಂತದಲ್ಲಿ ಈ ಶ್ರೀವಲ್ಲಿಪುತ್ತೂರಿನ ಶ್ರೀ ವಿಷ್ಣು ಚಿತ್ತ ಅವರ ಪುತ್ರಿ ಶ್ರೀ ಆಂಡಾಲ್ ಅವರು ಸುಂದರವಾಗಿ ಇಲ್ಲಿ 30 ಪಾಶುರ ಹಾಡಿ ಇವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಮತ್ತು ಇದು ತಮಿಳಿನ ಪದ್ಯಗಳ ಹಾರವನ್ನು ಒಳಗೊಂಡಿರುವ ಪ್ರಬಂಧವಾಗಿದ್ದು ಗುಂಪುಗಳಾಗಿ ಹಾಡಲು ಯೋಗ್ಯವಾಗಿದೆ ಮತ್ತು ಮುಂದಿನ ಎಲ್ಲ ವಯಸ್ಸಿನವರಿಗೂ ಆಚರಿಸಲು ಯೋಗ್ಯವಾಗಿದೆ. ಒಂದೇ ಚರಣವನ್ನು ಬಿಡದೆ ಈ ವಚನಗಳನ್ನು ಪರಿಸುವಲ್ಲಿ ಮತ್ತು ಮುಂಬರುವ ಜಗತ್ತಿನಲ್ಲಿ ಕೆಂಪು ಕಮಲದ ಕಣ್ಣುಗಳು
ಕಮಲದ ಹಾಗೆ ಕಣ್ಣುಗಳು, ಸುಂದರವಾದ ಮುಖ ಮತ್ತು 4 ದೊಡ್ಡ ಪರ್ವದಂಥ ಭುಜಗಳೊಂದಿಗೆ ಕೃಷ್ಣನ ಕೃಪೆಯ ಮೂಲಕ ಶ್ರೀ ಪತ್ನಿ ಮೂಲಕ ಮತ್ತು ಶ್ರೀ ಲಕ್ಷ್ಮೀದೇವಿ ಗೋದೇವಿ ಶಾಶ್ವತ ಸಂತೋಷವನ್ನು ಪಡೆಯುತ್ತಾರೆ ಎಂದು ಇಲ್ಲಿ ಹೇಳಿದ್ದಾರೆ. ಈ ತಿರುಪಾಯಿಯನ್ನು ಮಾರ್ಗಶೀರ್ಷದಲ್ಲಿ ಮಾತ್ರ ಹಾಡಬಾರದು, ಇದನ್ನು ವರ್ಷದುದ್ದಕ್ಕೂ ಇಡೀ ವರ್ಷದಲ್ಲಿ ನಾವು ಇದನ್ನು ಹಾಡಬಹುದು. ಶ್ರೀ ವೈಷ್ಣವ ಸಂಪ್ರದಾಯದ ಮಹಾ ಆಚಾರ್ಯರಾದ ಶ್ರೀ ರಾಮಾನುಜರು ಅಣ್ಣಾಲೆಂಬ ಸಣ್ಣ ಹುಡುಗಿಯ ದೈವಿಕ ಕಾರ್ಯದಲ್ಲಿ ಮುಳುಗಿದ್ದರು. ಸ್ವಾಮಿ ರಾಮಾನುಜರನ್ನು ಕೋಯಿಲ್ ಅಂಡಾಲ್ ಅವರ ಹಿರಿಯ ಸಹೋದರ ಮತ್ತು ತಿರುಪಾವೈಜಿಯರ್ ಎಂದು ಕರೆಯಲಾಯಿತು. ಸ್ವತಃ ರಾಮಾನುಜರು ಈ ಒಂದು ತಿರುಪಾಯಿಯನ್ನು ಅವರು ಮಾಡ್ಕೊಂಡು ಬಂದಿದ್ದಾರಂತೆ. ಸೊ ಹಾಗೆ ಇಲ್ಲಿ ನಾವು ಸಹ ಇದನ್ನು ನಮಗೆ ಈ ಒಂದು ಅವಕಾಶ ಕೊಟ್ಟ ನಮಗೆ ಸಿಕ್ಕಿದೆ. ಸೊ ನಾವು ಪ್ರಯತ್ನ ಪಟ್ಟಿದ್ದೇವೆ, ಎಷ್ಟು ಮಟ್ಟದಲ್ಲಿ ನಮಗೆ ಮಾಡಲಿಕ್ಕೆ ಆಗ್ತದೆ ಅಂತೇಳಿ ಇದರ ಒಂದು ಸಣ್ಣ ಶ್ಲೋಕ ಇದು ಭಾಗವತಮಲ್ಲಿ 8 ಸ್ಕಂದದ 7ನೇ ಅಧ್ಯಾಯದ 8ನೇ ಶ್ಲೋಕದಲ್ಲಿ ಈ ಥರ ಹೇಳಿದ್ದಾರೆ. ವಿಲೋಕೆ ವಿಘ್ನೇಶ ವಿಧಿಂ ತದೇಶ್ವ ದುರಂತ ವೀರ್ಯೋ ವಿತಥಾ ಸಂಧಿಹ ಕೃತ್ವಾ ವಪೂಕಚ್ಚಂಪಮಂ ಅದ್ಭುತಂ ಮಹಾನ್ ಪ್ರವಿಶ್ಯತೋಯಂ ಗಿರಿಂ ಉಜ್ಜಹಾರಃ. ಇದರ ಅರ್ಥ ಈ ಥರ ಆಗಿದೆ. ಸೊ ಪರಮಾತ್ಮನ ಸಂಕಲ್ಪದಿಂದ ಸೃಷ್ಟಿಯಾದ ಪರಿಸ್ಥಿತಿಯನ್ನು ನೋಡಿ ಅಪರಿಮಿತ ಶಕ್ತಿಶಾಲಿ ಅವರ ಸಂಕಲ್ಪವು ತಪ್ಪಾಗಲಾಗದು. ಆಮೆಯ ಅದ್ಭುತ ಆಕಾರವನ್ನು ತೆಳೆದು ನೀರನ್ನು ಪ್ರವೇಶಿಸಿ ದೊಡ್ಡ ಮಂದಾರ ಪರ್ವತವನ್ನು ಎತ್ತಿದವನು. ಸೊ ಪರಮಪುರುಷ ಎಲ್ಲರ ಪರಮ ನಿಯಂತ್ರಕನಾಗಿದ್ದಾನೆ ಎಂಬುದಕ್ಕೆ ಇಲ್ಲಿ ಪುರಾಣಗಳಿದೆ. ನಾವು ಹಿಂದೆ ವಿವರಿಸಿದಂತೆ ಪುರುಷರಲ್ಲಿ 2 ವರ್ಗಗಳು, ರಾಕ್ಷಸರು ಮತ್ತು ದೇವತೆಗಳು. ಸೊ ಆದರೆ ಅವರಿಬ್ಬರು ಅತ್ಯಂತ ಶಕ್ತಿಶಾಲಿಗಳಲ್ಲ. ಸರ್ವೋಚ್ಚ ಶಕ್ತಿಯು ನಮ್ಮ ಮೇಲೆ ಅಡೆತಡೆಗಳನ್ನು ಹೇರುತ್ತದೆ ಎಂದು ಪ್ರತಿಯೊಬ್ಬರು ಅನುಭವಿಸಿದ್ದಾರೆ. ರಾಕ್ಷಸರು ಆ 2 ಅಡೆತಡೆಗಳನ್ನು ಕೇವಲ ಅಪಘಾತಗಳು ಅಥವಾ ಅವಕಾಶ ಎಂದು ಪರಿಗಣಿಸುತ್ತಾರೆ. ಆದರೆ ಭಕ್ತರು ಅವುಗಳನ್ನು ಸರ್ವೋಚ್ಚ ಆಡಳಿತಗಾರನ ಕಾರ್ಯವೆಂದು ಒಪ್ಪಿಕೊಳ್ಳುತ್ತಾರೆ. ಅಡೆತಡೆಗಳು ಎದುರಾದಾಗ ಭಕ್ತರು ಭಗವಂತನನ್ನು ಪ್ರಾರ್ಥಿಸುತ್ತಾರೆ. ತತ್ತೇನು ಕಾಂಪಂ ಸುಸಮಕ್ಷಮಾನೋ ಭಜಾಂತ, ಇದೊಂದು ಶ್ಲೋಕ ಇದೆ ಅಲ್ಲ. ಭಕ್ತರು ಅಡೆತಡೆಗಳನ್ನು ಸಹಿಸಿಕೊಳ್ಳುತ್ತಾರೆ. ನಾವು ಯಾಕೆ ಭಕ್ತಿ ಮಾಡಬೇಕು, ನಮಗೆ ಅದು ಸಿಗ್ತದೆ, ಇದು ಫಲ ಸಿಗ್ತದೆ, ನಾವು ಫಲಕ್ಕೋಸ್ಕರ ಫಲ ಸಿಗ್ತದೆ. ಭಗವಂತ ಎಷ್ಟು ಕೊಟ್ಟೇ ಕೊಡ್ತಾನೆ. ಆದರೆ ನಮಗೆ ಯಾವಾಗ ಕಷ್ಟ ಸಿಗ್ತದೆ, ಪ್ರಭುಪಾದ ಯಾವಾಗಲೂ ಹೇಳ್ತಾ ಇರ್ತಾರೆ, ನಮಗೆ ಯಾವಾಗ ಕಷ್ಟ ಇರ್ತದೆ ಆ ಕಷ್ಟ ಬರಬಾರ್ದು ಅಂತೇಳಿ ನಾವು ಇಲ್ಲಿ ದುಃಖಾಲಯ ಬಂದ ಮೇಲೆ ನಮಗೆ ಕಷ್ಟ ಇದ್ದೇ ಇರ್ತದೆ. ನಮಗೆ ಯಾವಾಗಲೂ ಜೀವನ ಒಂದೇ ರೀತಿ ಹೋಗುವುದಿಲ್ಲ. ಎಷ್ಟೋ ಜನ ಭಕ್ತರನ್ನು ಸಹ ನೋಡಿದರೆ ಎಷ್ಟೋ ಮೇಲೆ ಕೆಳಗೆ ಹೋಗ್ತಾ ಇರ್ತದೆ. ಆದರೆ ಆ ಒಂದು ಶಕ್ತಿ ಕೊಡ್ತಾನೆ ನಮಗೆ, ಕಷ್ಟ ಬಂದಾಗ ಆ ಶಕ್ತಿ ಕೊಡ್ತಾನೆ, ಹೇಗೆ ನಾವು ಅದನ್ನು ಎದುರಿಸಲಿ ಅಂತೇಳಿ. ಸೊ ಆ ಶಕ್ತಿ ವೆರಿ ವೆರಿ ಇಂಪಾರ್ಟೆಂಟ್ ಅಲ್ವ ನಮಗೆ ಅದು ತುಂಬ ಜನರಿಗೆ ಸಿಗುವುದಿಲ್ಲ ಭಕ್ತರಿಗೆ. ಆದರೆ ನಮಗೆ ಇಲ್ಲಿ ಭಗವಂತ ಹೇಳ್ತಾನೆ ನಮಗೆ ಶಕ್ತಿ ಕೊಡ್ತಾನೆ. ಸೊ ಆ ಶಕ್ತಿ ಮೂಲಕ ನಾವು ಏನೇ ನಮಗೆ ಕಷ್ಟ ಬರಲಿ, ಏನೇ ಬರಲಿ, ಅದನ್ನು ನಾವು ಎದುರಿಸುವ ಸಾಕತ್ತು ನಮಗೆ ಇದು ಬರ್ತದೆ ಅಂತೇಳಿ ಇಲ್ಲಿ ಭಗವಂತ ಈ ಒಂದು ಶ್ಲೋಕದಲ್ಲಿ ಹೇಳಿರ್ತಾನೆ. ಸೊ ಅದು ಸಮಯ ಮುಗಿದಿದೆ ಈಗ. ಸೊ ಹಾಗೆ ನಾವೆಲ್ಲ ಒಟ್ಟಿಗೆ ಈ ಒಂದು ಪ್ರಯತ್ನ ಮಾಡುವ. ನಮ್ಮ ಅಣ್ಣಲ್ಲ ಹೇಳಿದ್ದಾರೆ ಪ್ರತಿ ವರ್ಷ ಇಡೀ ಹೇಳ್ಬೋದು ಅಂತ ಹೇಳಿ. ಸೊ ನಾವು ಇದನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡುವ. ಸೊ ಎಷ್ಟು ನಮ್ಮೊಟ್ಟಿಗೆ ಆಗ್ತದೆ ಅಂತೇಳಿ ನಾವು ಪ್ರಯತ್ನ ಇದ್ದರೆ ಡಿಸೆಂಬರ್ವರೆಗೆ ನಾವು ಕಾಯ್ತಾ ಇರೋಣ. ಮುಂದಿನ ಮಾರ್ಗಶೀರ್ಷ ತಿಂಗಳನ್ನು ಸೊ ಡಿಸೆಂಬರ್ವರೆಗೆ ಕಾಯ್ತಾ ಇರೋಣ. ಎಲ್ಲದಿದ್ದರೆ ನಾವು ಈ ಥರ ಸಂಘ ಇದ್ದರೆ ನಾವು ಸಹ ನೋಡ್ಬೋದು, ಕೇಳ್ಬೋದು. ಹಾಗೆ ಕೆಲವು ಸಲ ಅಮೃತ ಪದ್ಮ ಮಾತಾಜಿಯವರು ಮಾಡ್ಬೋದು. ಮತ್ತೆ ಒಂದು ಇದು ಭಗವಂತ ಅವರಿಗೆ ಶಕ್ತಿ ಕೊಡಲಿ. ಸೊ ಹಾಗೆ ಇದನ್ನು ನಡೆಸ್ಕೊಂಡು ಹೋಗಲಿಕ್ಕೆ ಸೊ ಜಯಗನ್ ಪ್ರಭು ಅವರಿಗೂ ಸಹ ತುಂಬ ಧನ್ಯವಾದಗಳು. ಇಷ್ಟು ಅಂದರೆ ಟೈಟ್ ಶೆಡ್ಯೂಲ್ ಅವರದ್ದು. ಸೊ ಅವರು ಸಹ ತುಂಬ ಸೇವೆ ಮಾಡಿದ್ದಾರೆ. ಎಲ್ರಿಗೂ, ಎಲ್ಲ ಭಕ್ತರಿಗೆ ತುಂಬ ಧನ್ಯವಾದಗಳು. ನಾವೆಲ್ಲರೂ ಎದ್ದು ಪ್ರಯತ್ನ ಮಾಡಿದ್ದೇವೆ ಜಾಯ್ನ್ ಆಗಲಿಕ್ಕೆ. ಬೆಳಿಗ್ಗೆ ಮುಂಚೆನೇ ಹೇಳಿ. ಅಂದರೆ ಈ ಒಂದು ನೋಡಿ, ಇದೊಂದು ಟೆಸ್ಟ್ ಅಂತ ಹೇಳ್ಬೋದು. ನಾವು ಭಗವಂತನೊಂದು ಟೆಸ್ಟ್ ಇದು. ಯಾಕಂದರೆ ಈ ಒಂದು ಮಾರ್ಗಶೀರ್ಷ ತಿಂಗಳಲ್ಲಿ ಎಲ್ಲ ಕಡೆಯಲ್ಲೂ ಎಲ್ಲ ಕಡೆಯಲ್ಲಿ ಯಾವ ದೇಶದಲ್ಲಿ ಹೋದ್ರೂ ಸಹ ಚಳಿ. ವೆಸ್ಟರ್ನ್ ಕಂಟ್ರಿಲಿ ಅಂತೂ ಮೈನಸ್,
ಪಾಶ್ಚಾತ್ಯ ದೇಶದಲ್ಲಿ ಮೈನಸ್ ಇರ್ತದೆ. ಸೊ ಹಾಗೆ, ಸೊ ಅಲ್ಲಿ ಆ ಒಂದು ಇದರಲ್ಲಿ ನಮ್ಮನ್ನು ಟೆಸ್ಟ್ ಮಾಡ್ತಿದ್ದಾರೆ ಭಗವಂತ. ಈ ಈ ಭಕ್ತರು ಬಂದು, ಆಂಡಲ್ ಅಂತ ಭಕ್ತರು ಬಂದು ನಮ್ಮನ್ನು ಪರೀಕ್ಷೆ ಮಾಡ್ತಿದ್ದಾರೆ. ಸೊ ನಾವು ಹೇಳ್ತೇವಾ ಇಲ್ವಾ, ನಾವು ಮಾಡ್ತೇವಾ ಇಲ್ವಾ ಅಂತೇಳಿ. ಹಾಗೆ ನಮ್ಮಿಂದ ಎಷ್ಟು ಮಾಡಲಿಕ್ಕೆ ಆಗ್ತದೆ ನಾವು ಮಾಡಿದ್ದೇವೆ. ಇದರಿಂದ ಏನಾದರೂ ಕಿಂಚಿತ್ತು ನಮ್ಮಿಂದ ತಪ್ಪಿದರೆ, ನನ್ನಿಂದ ತಪ್ಪಿದರೆ ಹೇಳುವಾಗ ಸೊ ದಯವಿಟ್ಟು ಕ್ಷಮಿಸಿ. ಸೊ ಏನಾದರೂ ಹೇಳಿದ್ದಿದ್ರೆ ಎಲ್ಲರೂ ಪ್ರಭು ಕೊಟ್ಟರು ನಿನ್ನೆ ನನಗೆ. ಹಾಗೆ ಬೇರೆ ಬೇರೆ ನಾನು ಇದನ್ನು ನೋಡಿ ನಾನು ಪ್ರಯತ್ನ ಮಾಡಿದ್ದೇನೆ. ತುಂಬ ತುಂಬ ಧನ್ಯವಾದಗಳು. ವಾಂಛಕಲ್ಪ ತರುಭ್ಯಶ್ಚ ಕೃಪಾಸಿಂಧುಭ್ಯೋ ಚ ಪತಿತಾನಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವಂದಕ್ಕೆ ಜಾಯ್. ಎಲ್ಲ ಭಕ್ತರಿಗೆ ಜಾಯ್. ಪ್ರಭುಪಾದರಿಗೆ ಜಯ. ಪ್ರಭುಪಾದರ ಮೂಲಕವೇ ಇವೆಲ್ಲ ಒಂದು ತಿಳಿಯಲಿಕ್ಕೆ ಸಾಧ್ಯವಿದೆ. ಎಲ್ಲ ಶ್ರೇಯ ಹೋಗ್ತದೆ ನಮ್ಮ ನೆಚ್ಚಿನ ಪ್ರಭುಪಾದರಿಗೆ. ಜಯ ಶ್ರೀಲ ಪ್ರಭುಪಾದ. ಹರೇ ಕೃಷ್ಣ. ಯಾರೇ ಜಗನ್ ಪ್ರಭು ಏನಾದರೂ ಆ್ಯಡ್ ಮಾಡಲಿಕ್ಕಿದ್ರೆ ಮಾಡಿ ಪ್ರಭು. ನೀವು ಈ ಫಲಶ್ರುತಿ ನಿಮ್ಮಿಂದ ಏನಾದರೂ ಹೇಳಲಿಕ್ಕೆ ಇದ್ದರೆ ಹೇಳಿ ಪ್ರಭು. ಹರೇ ಕೃಷ್ಣ. ಆದರೆ ಅಮೃತ ಪದ್ಮ ಮಾತಾಜಿ, ವೆಂಕಟ ಗೋಪಿನಾಥ್ ಪ್ರಭು ಯಾರಿಗಾದರೂ ಏನಾದರೂ ಆ್ಯಡ್ ಮಾಡಲಿಕ್ಕಿದ್ರೆ ಫಲ ಮಾಡಲೇಬೇಕು. ಒಬ್ಬರಿಂದ ಕೇಳಲಿಕ್ಕೆಲ್ಲ, ಸ್ವಲ್ಪ ಜಾಸ್ತಿ ಕೇಳಿದರೆ ಒಳ್ಳೆಯದು. ಹರೇ ಕೃಷ್ಣ. ಸೊ ಯಾರಿಗೇನು ಹೇಳಲಿಕ್ಕಿಲ್ಲ ಇರಬೇಕು. ಸೊ ಸೊ ನಾವೆಲ್ಲ ಟ್ರೈ ಮಾಡುವ. ಇನ್ನೂ 1-2 ನಿಮಿಷ ಇರ್ಬೋದು. ಸೊ ಹಾಗೆ ಮುಂದಿನ ಕಾರ್ಯಕ್ರಮ ಹೋಗ್ತಿದ್ದ ಮುಂಚೆ ನಾನೇ ಇಲ್ಲಿ ನಿಂತವರಿಗೆ ತುಂಬ ತುಂಬ ಧನ್ಯವಾದ ಕೊಡ್ತೇನೆ. ಪರಮೇಶ್ವರ ಪ್ರಭು ಅವರು ಹೇಳಿಕ್ಕಿದ್ದಾರೆ. ಹಾಗೆ ನಾವೆಲ್ಲರೂ ನಮಗೆ ಈ ಅವಕಾಶ ಕೊಟ್ಟ ಅಮೃತ ಪದ್ಮ ಮಾತಾಜಿ, ಜಯಗನ್ ಪ್ರಭು, ವೆಂಕಟ ಗೋಪಿನಾಥ್ ಪ್ರಭು ಎಲ್ಲರಿಗೂ ಸಹ ತುಂಬ ತುಂಬ ಧನ್ಯವಾದಗಳು. ಎಸ್ ಪ್ರಭು, ಹೇಳ್ತೀರಾ ಏನಾದರೂ? ಸಾಧು 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 ಪ್ರಭುಜಿ. ಹರಿ ಬೋಲ್. ಪ್ರಭು ಪ್ರವಚನ ತುಂಬಾ ಚೆನ್ನಾಗಿತ್ತು. ಸೊ ಎಲ್ಲ ಭಕ್ತಾದಿಗಳು ಈ ಒಂದು 30 ದಿವಸ ಸೊ ಬೆಳಗಿನ ಮುಂಜಾವಿ ಚಳಿ ಮಾರ್ಗಶಿರ್ಷ ಮಂತಲ್ಲಿ ಎದ್ಬಿಟ್ಟು ಕೃಷ್ಣನ ಒಂದು ಲೀಲೆಗಳನ್ನು ಆಂಡಾಳ್ ಆಚಾರ್ಯ ರಚಿಸಿರುವ ಈ ಪಾಶ್ರಮನೆಲ್ಲ ಕೇಳೋದಕ್ಕೆ ರಿಯಲಿ ಒಂದು ಸೌಭಾಗ್ಯ. ಸೊ ಡೆಫಿನೆಟ್ಲಿ ಪರಿಸ್ಥಿತಿ ನೀವು ಹೇಳ್ದಂಗೆ ಡೆಫಿನೆಟ್ಲಿ ಎಲ್ಲರಿಗೂ ಸಿಗುತ್ತೆ ಆಂಡಾಳ್ ಆಚಾರ್ಯ. ಬಿಕಾಸ್ ಇದೊಂಥರ ತ್ಯಾಗ, ಇದು ಸ್ಯಾಕ್ರಿಫೈಸ್ ಅಲ್ಲ ಪ್ರಭುಜಿ. ಸೊ ಡಿಸ್ಪೈಟ್ ಈ ಒಂದು ನಮ್ಮ ಡೇ ಟು ಡೇ ವರ್ಕ್ ಶೆಡ್ಯೂಲ್ ಅಲ್ಲಿ ಬೆಳಗಿನ ಮುಂಜಾನೆ ಎದ್ಬಿಟ್ಟು ಕೇಳೋದು ಇದು ಒಂಥರ ನಮಗೊಂದು ಎನರ್ಜಿ ತರನೇ. ಸೊ ಬಟ್ ಸ್ಟಿಲ್ ಇಟ್ ಇಸ್ ಒಂಥರ ತ್ಯಾಗನೇ. ಸೊ ಬೇಗ ಎದ್ದು ನಮ್ಮ ಡೇ ಟು ಡೇ ಅದಕ್ಕೊಂದು ಅಡ್ಜಸ್ಟ್ ಮಾಡ್ಕೊಂಡು ಇದೊಂದು ಪ್ರವಚನ ಕೇಳಲಿಕ್ಕೆ ಎಲ್ಲರೂ ತಮ್ಮನ್ನು ತಾವೇನು ರೆಡಿ ಆಗಿರ್ತಾರೆ. ಸೊ ಆ ಒಂದು ಇದು ಎಲ್ಲರಿಗೂ ಫಲ ಸಿಕ್ಲಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ನಾವು ಆಂಡಾಳ್ ಆಚಾರ್ಯ ಅವರಿಂದ ಇದು ಕೇಳೋಣ. ನಾವು ವಿಲ್ ಟೇಕ್ ದ ಬ್ಲೆಸ್ಸಿಂಗ್ಸ್ ಫ್ರಮ್ ಹರ್ ಅಂಡ್ ಆಲ್ಸೋ we have to be very thankful to ಪರಮೇಶ್ವರ ಗೌರ ಪ್ರಭು. ಬಿಕಾಸ್ ಅವರು ಎಷ್ಟು ಈ ವಯಸ್ಸಲ್ಲೂ ಕೂಡ ಈ ಒಂದು ಈ ಒಂದು ಆಕ್ಟಿವಿಟಿ ಅವರು ವಿಲ್ ಟೇಕ್ ದ ಇನ್ಚಾರ್ಜ್ ಅಂಡ್ ದೆನ್ ಎಲ್ಲ ಅರೇಂಜ್ ಮಾಡಕ್ಕೆ ಇಸ್ ನಾಟ್ ಈಸಿ ಪ್ರಭು. ಸೊ ವಿ ಶುಡ್ ಬಿ ವೆರಿ ಥ್ಯಾಂಕ್ಫುಲ್ ಫಾರ್ ಹಿಮ್ ಆಲ್ಸೋ. ಅಂಡ್ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಸೊ ಇನ್ನೇನಿಲ್ಲ ಪ್ರಭುಜಿ, ಐ ಥಿಂಕ್ ಟೈಮ್ ಔಟ್ ಆಗಿದೆ. ವಿ ಕ್ಯಾನ್ ಗೋ ಟು ದ ಮೇನ್ ರೂಮ್ ಪ್ರಭುಜಿ. ಐ ಥಿಂಕ್ ಯಾರಿಗೂ ಏನು ಹೇಳೋದಿಲ್ಲ ಅಂದ್ರೆ ಹೇಳಿದ್ರೆ ವಿ ಕ್ಯಾನ್ ಗೋ ಟು ದ ಮೇನ್ ರೂಮ್. ಹರೇ ಕೃಷ್ಣ ಹರೇ ಕೃಷ್ಣ ಪ್ರಭು. ದಂಡವತ್ ಪ್ರಣಾಮ್. ನೆರೆದಿರುವ ಎಲ್ಲ ಭಕ್ತರಿಗೆ ನನ್ನ ನಮಸ್ಕಾರಗಳು. ನಾ ಇದ್ರಲ್ಲಿ ಏನು ನನ್ನ ಪಾತ್ರ ಏನಂತ ದೊಡ್ಡದಲ್ಲ ಪ್ರಭು. ಜಸ್ಟ್ ಏನಂತಾರೆ, ವೆರಿ ಅಮೆಟರ್ ಅಂತಾರಲ್ಲ ಆ ತರ ಸೇವಾ, ನಥಿಂಗ್ ಎಲ್ಸ್. ನನ್ನದು ಗ್ಲೋರಿಫಿಕೇಶನ್ ಏನು ಬೇಡ. ಆಲ್ ಗ್ಲೋರಿಸ್ ಟು ಶ್ರೀಲ ಪ್ರಭುಪಾದ್, ಆಲ್ ಗ್ಲೋರಿಸ್ ಟು ಗುರು ಅಂಡ್ ಗೌರಂಗ. ಜಸ್ಟ್ ನನಗೆ ಒಂದು ಅವಕಾಶ ಸಿಕ್ಕಿದೆ. ಸೊ ಜಸ್ಟ್ ನನ್ನ ಕೈಲಾದದ್ದು ಮಾಡಿದ್ದೀನಿ ಅಷ್ಟೇ ಪ್ರಭು. ಮತ್ತೆ ಎಲ್ಲ ಭಕ್ತಾದಿಗಳಿಗೆ ನನ್ನ ನಮಸ್ಕಾರಗಳು. ನನ್ನಿಂದ ಏನಾದರೂ ತ್ರುಟಿ ಆಗಿದ್ರೆ, ಯಾರಿಗಾದ್ರೂ ಏನಾದರೂ ಹರ್ಟ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ಮತ್ತೆ ಹಿಂಗೆ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಎಲ್ಲ ನಮ್ಮ ಕನ್ನಡ ಕಲ್ಪವೃಕ್ಷ ಪ್ರೋಗ್ರಾಮ್ಸ್ಗೆ ಎಲ್ಲದಕ್ಕೂ ನಿಮ್ಮ ಅಸೋಸಿಯೇಷನ್
ಬೇಡ್ತೇನೆ. ಆ, ಮತ್ತೆ ನಮ್ಮ DDY ಕನ್ನಡ ಕಲ್ಪವೃಕ್ಷ ಟೀಮ್ಗೂ ಕೂಡ ನನ್ನ ಧನ್ಯವಾದಗಳು. ಹರೇ ಕೃಷ್ಣ. हरे राम 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 हरे हरे, हरे कृष्ण 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 हरे हरे, हरे राम राम हरे हरे, हरे कृष्ण 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 हरे हरे, हरे राम राम हरे हरे, हरे कृष्ण 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 हरे हरे, हरे राम राम हरे हरे, हरे कृष्ण 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 हरे हरे, हरे राम राम हरे हरे, हरे कृष्ण 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 हरे हरे, हरे राम हरे हरे, हरे कृष्ण 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 हरे हरे, हरे राम हरे हरे, हरे कृष्ण 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 हरे हरे, हरे राम हरे कृष्णा। अंतर्राष्ट्रीय कृष्ण भावनामृत संघ दामोदर देश यात्रा द्वारा आयोजित नित्यम भागवत सेवा कार्यक्रम में आप सभी को फिर से एक बार स्वागत है। वाचा कल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः। आनंद कोटि वैष्णव की जय, श्रील प्रभुपाद की जय। आज का कार्यक्रम में पहला सूची है टीचिंग्स ऑफ लॉर्ड कपिला। बुक का पुस्तक का पठन है जो हिज ग्रेस शिवम प्रभु द्वारा किया जाएगा। उसके पश्चात 7:15 भागवत कथा हम श्रवण करेंगे हिज ग्रेस राधापति गोपीनाथ प्रभु कमखारन से। बिना किसी विलंब में आमंत्रित करना चाहता हूँ हिज ग्रेस शिवम प्रभु को। हरे कृष्णा प्रभु, वेलकम। हरे कृष्ण प्रभु जी, दंडवत प्रणाम। दंडवत प्रणाम। You can start. Thank you. नमो विष्णुपादाय कृष्ण पृष्ठाय भूतले श्रीमते भक्ति वेदांत स्वामी निति नामिने। नमस्ते सरस्वती देवी गौरवाणी प्रचारिणे निर्विशेष शून्यवादी पश्चात देशतारिणे वैष्णव। So we are reading teachings of Lord Kapila, 11th chapter, symptoms of a sadhu. The 14th chapter of Bhagavad Gita nicely explains how one can free oneself of contamination by the material modes. Now Kapil Dev advises, Mother, if you want to get rid of the contamination of material nature, you should associate with a sadhu. Attachment to the material mode bring about our bondage. If we want to be free from this bondage, we have to transfer our attachment to a sadhu. Actually, everyone is attached to something. No one can say that he is free from attachment. The Mayavad and Buddhist philosophies tell us to become detached, but this in itself is not possible. A child is attached to playing in so many ways, but gradually his attachment should be transferred to reading and going to school to acquire an education. It is a question not of stopping attachment, but of transferring it. If one simply tries to put an end to attachment, he will become mad. Something must be given in the place of attachment. For instance, we tell our disciples to stop eating meat. But how is this meat eating stopped? In the place of meat, we are supplying kachoris, rasagulla, and many other palatable things. In this way, detachment is possible. First of all, nullify the inferior attachment and then supply a better attachment. There is no question of forcing a living entity. This must be done gradually. A child may have some attachment, but by the system of replacing attachment, his attachment is overturned. Similarly,
our consciousness has somehow or other become contaminated. Now it has to be purified. Then Krishna consciousness will automatically arise and awaken. Krishna consciousness is our original consciousness, but somehow or other it has become covered by material attachment. The question is how to give up material attachment and become attached to Krishna. The process is sadhu sangha, association with a sadhu. We have many attachments in this world, but we cannot make these attachments void. We simply have to purify them. Some say that if the eye is diseased, it should be plucked out, but that is not treatment. Treatment is removing the disease. Somehow or other, there is a cataract, and if the cataract is removed, one's eyesight will be revived. We have many desires, but we have to divert these desires to Krishna's service. For instance, we may be very attached to making money. Therefore, Krishna says, yes, go ahead and conduct your business. There is no harm. Simply give me the results, as stated in Bhagavad Gita 9.27. Yat karoshi yadashnasi yadjuhoshi dadasi yat tapasyasi kaunteya tat kurushva madarpanam. O son of Kunti, all that you do, all that you eat, all that you offer and give away, as well as all austerities that you may perform, should be done as an offering unto me. This is the beginning of Bhakti Yoga. If we conduct business and earn money, we should spend it for Krishna. This is a form of bhakti. Another vivid example is Arjuna, who was a fighter. By fighting, he became a devotee. He did not become a devotee by chanting Hare Krishna, but by fighting in the battle of Kurukshetra. Krishna advised him to fight, but because Arjuna was a Vaishnava, a Vaishnava does not like to kill anything, but if Krishna orders him, he must fight. He does not fight out of his own will, because a Vaishnava's natural instinct is not to do harm to anyone. However, when a Vaishnava knows that Krishna wants a particular thing done, he does not care for his own considerations. In any case, everyone has some particular type of duty and occupation. If we perform our occupation in the worship of Krishna, our life will be perfect. This is also the instruction given in Srimad Bhagavatam 1-13. Atapumbeduja sreshta varnashrama vibhagashah swanushtutasya dharmasya samsiddhir haritoshanam. O best of the twice born, it is therefore concluded that the highest perfection one can achieve by discharging the duties prescribed for one's own occupation according to caste, division, and order of life is to please the personality of Godhead. Formerly, the Varnashram Dharma was prominent and everyone had a particular duty according to his position in society. Now the occupational duty have expanded, but it doesn't matter whether one is an engineer, a doctor, or whatever. Simply try to serve Krishna by the results of work. That is bhakti. It is not the philosophy of this Krishna consciousness movement to disengage people from their activities. One should engage in his occupation, but one should never forget Krishna. Krishna advises us to always become Krishna conscious. And we should always think that we are acting for Krishna. Of course, we should work by the order of Krishna or his representative, not whimsically. If we perform some nonsensical action and think I am doing this for Krishna, that will not be accepted. The work must be verified by Krishna's acceptance or by the acceptance of Krishna's representative. Arjuna did not fight without Krishna's order. Therefore, we must receive our orders also. We may say, I cannot find Krishna, how can I follow his order? It is the role of a sadhu to impart Krishna's order. Since Krishna's representative is the sadhu, Kapil Dev advises his mother to associate with sadhus. We have described the symptom of a sadhu, and we have stated that a sadhu should be accepted by his characteristics. It is not that we accept anyone who come along and says, I am a sadhu. The characteristic of a sadhu have to be present. Similarly, it is not that anyone is accepted
who comes along and says, I am an incarnation of God. There are characteristics of God given in Shastras. Sadhu Sangha, association with a sadhu, is very essential in Krishna consciousness. People are suffering due to contamination by Tamoguna and Rajoguna. The sadhu teaches one how to remain purely in Satoguna by truthfulness, cleanliness, mind control, sense control, simplicity, tolerance, and full faith and knowledge. These are some of the characteristics of a Satoguna. Instead of thinking, unless I have a drink, I will go mad, one should think, unless I associate with a sadhu, I will go mad. When we can think in this way, we will become liberated. Chaitanya Mahaprabhu has stated that he wants every village in the entire world to be a center for Krishna consciousness, so that people can take advantage of sadhus and in turn become sadhus. This is the mission of this Krishna consciousness movement. We simply have to voluntarily undergo some penance in the beginning. It may be a little painful in the beginning to refrain from illicit sex, intoxication, meat eating, and gambling. But one has to tolerate. One has to be tolerant. To be cured of disease, we may have to agree to undergo some surgical operation. Although the operation may be very painful, we have to tolerate it. This is called titikshava. At the same time, we have to be karunikaha. That is, we have to take compassion upon fallen souls by going from town to enlighten others in Krishna consciousness. This is a sadhu's duty. Those who are preachers are superior to those who go to the Himalayas to meditate. It is good to go to Himalayas to meditate for one's personal benefit, but those who undergo many difficulty in order to preach are superior. They are actually fighting for Krishna's sake, and they are certainly more compassionate. Those sadhu who leave Vrindavan to go fight in the world to spread Krishna consciousness are superior sadhus. This is the opinion of Krishna in Bhagavad Gita 18.68 and 69. Ya idam paramam guhyam madbhakteshu vai param kritva mam evashyati asamshayah न च तस्मान् मनुष्येषु कश्चिन् मे प्रियकृत्तमा भविता न च मे तस्मात् अन्य प्रियतरो भुवि. For one who explains the supreme secret to the devotees, devotional service is guaranteed, and at the end he will come back to me. There is no servant in this world more dear to me than he, nor will there ever be one more dear. If we want to be quickly recognized by Krishna, we should become preachers. This is also the message of Sri Chaitanya Mahaprabhu. It is not that one should remain in India, rather one should travel all over the world to preach Krishna consciousness. The sadhu is Surit. He is the well-wisher of everyone. This does not mean that he is a well-wisher for an Indian nationalist or whatever. No, he is a well-wisher even of cats and dogs. A devotee even wishes to benefit cats and dogs by giving them prasad. Once when devotees from Bengal were going to see Chaitanya Mahaprabhu, a dog began to follow them, and the leader of the party, Shivananda Sen, was giving prasad to the dog. When they had to cross a river, the boatman would not take the dog, but Shivananda Sen paid him more money and said, "Please take this dog. He is a Vaishnava, for he has joined our company. How can we leave him behind?" Chaitanya Mahaprabhu himself actually threw some of his foods to the dog, and in this way the dog attained Vaikuntha. Not only is a sadhu everyone's well-wisher, but he is not an enemy of anyone. He is also Shanta, peaceful. These are preliminary characteristics of a sadhu. He is also attached to no one but Krishnamai, Ananya Bhavena. These are the external and internal symptoms of a devotee. A devotee is also responsible demigod because he knows their position in relation to Krishna. In Brahma Samhita, the goddess, can you go down? The goddess Durga is worshipped as external energy or potency of Krishna. सृष्टि स्थिति प्रलय साधन शक्ति रेखा छाये वयस्य भुवनानि बिभर्ति दुर्गा इच्छानुरूपमपि यस्य च चेष्टतेश्च स गोविन्दमादिपुरुषं तमहं भजामि. The external potency Maya
who is of the nature of the shadow of Chit, spiritual potency, is worshipped by all people as Durga, the creating, preserving, and destroying agency of this mundane world. I adore the primeval Lord Govinda, in accordance with whose will Durga conducts herself. The goddess Durga is so powerful that she can create, maintain, and annihilate. However, she cannot act independent of Krishna. She is like a shadow of Krishna. A sadhu knows that Prakriti nature is working under Krishna's direction. Similarly, a policeman knows that he is not working independently but under government's order. This knowledge is required in order that the policeman who has some power will not think that he has become God. No, God is not so cheap. God has multi energies, and one of these energies is Durga. It is not that she is all and all, for there are many millions of Durgas, just as there are many millions of Shivas and millions of universes. Although there are millions of demigods, God is one. It is not that there are millions of God. Of course, God can expand in millions of forms, but that is different. A devotee offers respect to the demigods as the assistant of the Supreme Personality of Godhead, not as the supreme power. One who does not know God as he is, consider the demigods to be supreme. Such people are less intelligent. A devotee offers respect to demigods, but he knows that the Supreme Lord is Krishna. Krishnastu Bhagavan Swayam. Actually, a sadhu, a Vaishnava, offers respect to everyone, and he is ready to give up relatives and everything else for Krishna's sake. A sadhu simply takes pleasure in hearing about Krishna and talking about him. Hare Krishna. Hare Krishna. Thank you, Prabhu. भगवान कपिल के शिक्षामृत सुंदर तरीके से पढ़ने के लिए बहुत बहुत धन्यवाद प्रभु। हरे कृष्णा। हम हमारा अगला कार्यक्रम की तरफ बढ़ते हैं, जो है श्रीमद् भागवतम कथा। उसके पहले मैं आमंत्रित करना चाहता हूँ हिज ग्रेस शिवानंद प्रभु को, जो हमारा आज का होस्ट है। हरे कृष्णा प्रभु। हरे कृष्ण प्रभु जी, दंडवत प्रणाम प्रभु। आवाज यस प्रभु। हरे कृष्णा। आप सभी उपस्थित भक्तों को दामोदर देश यात्रा की इस प्रातः काल की नित्यम भागवत सेवा के कक्ष में स्वागत है, सुस्वागत है। आप सभी भक्तों के चरणों में कोटि कोटि प्रणाम। वांछा कल्पतरुभ्यश्च कृपा सिंधुभ्यः एव च पतितानां पावनेभ्यो वैष्णवेभ्यो नमो नमः। अनंत कोटि वैष्णव वृंद की जय। आज हम लोगों की परम सौभाग्य है कि आज का श्रीमद् भागवतम के 12वें स्कंद के अध्याय 4 के 30 से लेकर 35वां श्लोक के ऊपर प्रवचन देने के लिए हमारे साथ उपस्थित है हिज ग्रेस राधापति गोपीनाथ प्रभु, जो है परम पूज्य जयपत गोस्वामी महाराज का शिष्य है। हिज ग्रेस राधापति गोपीनाथ प्रभु एक आध्यात्मिक सुविधा करता है जो हजारों साधकों को सर्वोच्च सत्य भगवान श्री हरि के और उनके यात्रा में मदद करते हैं। प्रभु श्रीधाम मायापुर में रहते हैं, जो भगवान श्री चैतन्य महाप्रभु का जन्म स्थान और अंतर्राष्ट्रीय कृष्ण भावनामृत का विश्व मुख्यालय है। वह वर्तमान में वैदिक प्लानिटोरियम मंदिर में रणनीतिक तालमेल विभाग की नेतृत्व कर रहा है और इस्कॉन शेषाद्रिपुरम बेंगलुरु के लिए एक सर्कल लीडर के रूप में सेवा कर रहा है। और प्रभु जी ने इस्कॉन में आने से पहले टाइम्स ऑफ इंडिया, इंडियन एक्सप्रेस और CNN, IBN में काम किए थे। प्रभु ने इस्कॉन के लिए राष्ट्रीय CSR समिति के सदस्य भी है और प्रभु अपने पत्नी और 3 बच्चों के साथ श्रीधाम मायापुर में रहते हैं। आइए ज्यादा समय ना गवाते हुए प्रभु जी को हरे कृष्ण महामंत्र से आमंत्रित करेंगे और आज का भागवतम कथा का रसपान सबको कराने के लिए। हरे कृष्णा 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 हरे हरे, हरे राम 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 हरे हरे, हरे कृष्णा 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 हरे हरे, हरे राम 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 हरे हरे, हरे कृष्णा 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 हरे हरे, हरे राम 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 हरे हरे। वर्ड टू प्रभु जी। शायद प्रभु जुड़ा नहीं है अभी तक। वो भी माता जी कहने दूंगी। जय राधा माधव। हरे कृष्णा। यस प्रभु जी। जय राधा माधव
जय कुंज बिहारी जय राधा माधव जय कुंज बिहारी जय गोपीजन वल्लभ जय गिरिवरधारी जय गिरिवरधारी जय यशोदानन्दन जय व्रजजनरञ्जन जय यशोदानन्दन जय व्रजजनरञ्जन जय यमुनातिरवनचारी जय कुञ्ज बिहारी जय यमुनातिरवनचारी जय कुञ्ज बिहारी जय राधा माधव जय कुंज बिहारी। हरे कृष्णा प्रभु। हरे कृष्णा। थैंक यू सो मच माता जी। प्रभु जी ने ऑलरेडी ज्वाइन हो गए। हरे कृष्णा प्रभु जी, धन्य प्रणाम। आप भी मेरा प्रणाम स्वीकार करें। हरे कृष्ण। श्रील प्रभुपाद की जय। प्रभु जी इंट्रोडक्शन हो गया और जय राधा माधव हो गए प्रभु, अभी श्लोक पर। तो हम स्टार्ट करते हैं फिर प्रभु जी, है ना। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्यं नरं चैव नरोत्तमं दैवीं सरस्वती व्यासं ततो जयमुदीरयेत्। नष्टप्रायेषु अभद्रेषु नित्यं भागवत सेवया भगवती उत्तमश्लोके भक्तिर्भवती नष्टकी। सो हम प्रारंभ करते हैं। अब आज जो 4 श्लोक हमें लेने हैं उन्हें, उसके पूर्व आप सभी दामोदर देश यात्रा के जितने भी भक्तगण हैं वे मेरा प्रणाम स्वीकार करें। मैं निवेदन करूंगा कि कोई भी डिवोटी या जो डिवोटी कोऑर्डिनेटर हैं वे कृपा करके चूंकि श्लोक अधिक हैं आज, सो केवल अनुवाद एवं तात्पर्य पढ़ दें में, तो उसके बाद में फिर मैं कक्षा आगे प्रारंभ कर सकता हूँ। एनी डिवोटी वॉलंटियर हु इज विलिंग टू रीड, प्लीज प्रोसीड प्रभु। श्लोक अभी पढ़ो ना प्रभु। सॉरी प्रभु जी, श्लोक भी पढ़ेगा ना। नहीं, श्लोक और शब्दार्थ रहने दे में आज, क्योंकि 4 श्लोक हैं इसलिए, ओके और केवल अनुवाद एवं तात्पर्य पढ़े। ओके प्रभु। ओके। अनुवाद और तात्पर्य भाई श्रील प्रभुपाद के शिष्यों के द्वारा। प्रभुपाद श्रील प्रभुपाद की जय। श्रील प्रभुपाद के शिष्यों की जय। परम सत्य में कोई भौतिक द्वैत नहीं है। अज्ञानी व्यक्ति द्वारा अनुभूत द्वैत रिक्त पात्र के भीतर तथा पात्र के बाहर के आकाश के अंतर के समान, अथवा जल में सूर्य के प्रतिबिंब तथा आकाश में सूर्य के अंतर के समान, अथवा एक शरीर के भीतर की प्राणवायु तथा दूसरे शरीर की प्राणवायु में अंतर है, उसके समान है। 31 श्लोक का अनुवाद और तात्पर्य। लोग विभिन्न प्रयोजन के अनुसार सोने का उपयोग नाना प्रकार से करते हैं।